ಓಂ ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶತೈರಂಶ ವಿಪ್ಲಾವಯ ನಮಾಮಾವಿರ್ಭೂಯಾದನಕಮಹಿಮಾ ಮಾನಸೇವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮನಿಮಗಾಹ ನಮಃ ಸ್ವಾಮಿನ್ನ ರಾಮ ಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭುವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 108ನೇ ಪ್ರವಚನ ಆಗಲಿದೆ. ಶ್ರೀಕೃಷ್ಣನು ಧರ್ಮರಾಜನಿಗೆ ದಿನದ ಅಧ್ಯಾತ್ಮ ಸಾಧನೆಯನ್ನು, ಸಂಧ್ಯಾವಂದನೆಯ ಪದ್ಧತಿಗಳನ್ನು ಅನೇಕ ರೀತಿಯಿಂದ ತಿಳಿಸಿಕೊಡುತ್ತಾ ಇದ್ದಾನೆ. ಹಾಗೆಯೇ ತರ್ಪಣಗಳನ್ನು ಕೊಡಲಿಕ್ಕೆ ಹೇಳಿದ್ದ. ಯಜ್ಞೋಪವೀತ ಸರಿಯಾಗಿದ್ದುಕೊಂಡು ಈಗ ಹೇಳುತ್ತಾನೆ, ಇದು ದೇವತೆಗಳಿಗೆ ಕೊಟ್ಟ ತರ್ಪಣ. ಅಂದರೆ ಈಗ ಋಷಿಗಳನ್ನು ತರ್ಪಣ ಮಾಡಬೇಕಾದ್ರೆ ಉಪವೀತವನ್ನು ಕುತ್ತಿಗೆಯಲ್ಲಿ ಮಾಲಾಕಾರ ಮಾಡಿಕೊಳ್ಳಿಕ್ಕೆ ಉಂಟು. ಮಾಲಾಕಾರಕ್ಕೆ ನಿಮೀತ ಅಂತ ಕರೀತಾರೆ, ನಿಮೀತಿ ಅಂತ ಹೇಳ್ತಾರೆ. ಈಗ ಉಪವೀತಿ ಆದಾಗೆ ಇನ್ನು ಮುಂದಕ್ಕೆ ಪಿತೃಗಳಿಗೆ ತರ್ಪಣ ಕೊಳ್ಳಿಕ್ಕಿರುತ್ತೆ. ಆಗ ಪ್ರಾಚೀನಾವೀತಿ ಅಂತಾನೆ, ಎಡಕ್ಕೆ ಮಾಡಿಕೊಳ್ಳಿಕ್ಕೆ ಉಂಟು. ಅಂದ್ರೆ ಬಲಭುಜದಲ್ಲಿ ಹೊತ್ತುಕೊಳ್ಬೇಕು, ಎಡಕ್ಕೆ ಬರಬೇಕು. ಹೀಗೆ ಈಗ ನಿಮೀತಿ ಮಾಲಾಕಾರ ಮಾಡಿಕೊಂಡು ನಿಮೀತಿ ತರ್ಪಯೇತ್ ವಿದ್ವಾನ್ ಋಷೀನ್ ಮಂತ್ರಕೃತಸ್ತತ. ಅಧ್ಯಯನದ ಪರಂಪರೆಯನ್ನು ಕೊಟ್ಟಿರುವವರು, ತಂದವರಾದ್ರಿಂದ, ಮಂತ್ರವನ್ನು ರಿವೀಲ್ ಮಾಡಿದವರಾದ್ರಿಂದ ಮಂತ್ರಕೃತ ಋಷಿಯನ್ನು ತರ್ಪಯೇತ್, ಹೆಸರು ಗೊತ್ತಿದ್ರೆ ಕೊಡುವುದು. ಕೃಷ್ಣದ್ವೈಪಾಯನಾದಯ ಋಷಯ ತಾನ್ ಋಷೀನ್ ಅಂತ ಕೊನೆಗೆ ಮುದ್ದೆ ಮಾಡಿ ಹೇಳಿಕೊಂಡಾಗ ಇವರಿಗಾಗ ದ್ವಿಹಿ ಅಂತ ಋಷಿಗಳಿಗಾಗುವ ಎರಡೆರಡು ತರ್ಪಣ ಕೊಡ್ಲಿಕ್ಕೊಂಡು ಇಲ್ಲಿ ಕೃಷ್ಣ ಹೇಳಲಿಲ್ಲ, ಬೇರೆಡೆ ಬಂದ ಮಾತುಗಳದು. ಅಂದ ತರ್ಪಯಾಮಿ ತರ್ಪಯಾಮಿ ಅಂತ ಹೇಳಬೇಕು ಋಷಿಗಳಿಗೆ. ಅಂಗೈಯಲ್ಲಿ ಅನೇಕ ತೀರ್ಥಗಳಿವೆ, ಪ್ರದೇಶಗಳು. ಹಾಗಾಗಿ ದೇವತರ್ಪಣ ಕೊಡುವಾಗ ದೇವತೀರ್ಥ ಅಂತ ಬೆರಳು ತುದಿ ಅಲ್ಲಿಂದ ಕೆಳಗೆ ಹೋಗಬೇಕು. ಎಡಗೈಯಿಂದ ಹಾಕೊಳ್ಳುವುದು ಅಂತ ಹೇಳಿ ಆಗಿದೆ. ಇದಕ್ಕೆಲ್ಲ ನಾನು ತರ್ಪಣದ ಪ್ರೋಸೆಸ್ಗಳ ಬಗ್ಗೆ ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ ವಿವರಣೆ. ಆದ್ರೂ ಇಲ್ಲಿ ನೆನಪಿಸುವುದು. ಆ ಬಳಿಕ ಕಿರುಬೆರಳ ಬದಿಯಿಂದ ಹೋಗಿದ್ರೆ ಅದು ಋಷಿ ತರ್ಪಣ. ಆಗ ಬೆರಳುಗಳನ್ನು ಮಾಡಿಸಿಕೊಳ್ಬೇಕು. ಎಡಗೈಯಿಂದ ಹಾಕೊಂಡ ನೀರು ಕಿರುಬೆರಳ ಬದಿಯಿಂದ ಕೆಳಗೆ ಇಳಿಬೇಕು. ಹಾಗಾಗಿ ಇಲ್ಲಿ ಋಷಿ ತರ್ಪಣಕ್ಕಾಗುವಾಗ ಋಷಿಯನ್ನ ತರ್ಪಯಾಮಿ ತರ್ಪಯಾಮಿ, ಮಂತ್ರಕೃತ ತರ್ಪಯಾಮಿ ತರ್ಪಯಾಮಿ ಅಂತ ಹೇಳಲಿಕ್ಕೆ. ಹಾಗೆಯೇ ಪಿತೃಗಳಿಗೆ ಕೊಡುವುದಾದ್ರೆ ಅದು ಹೆಬ್ಬೆರಳ ಬದಿಯಿಂದ ಹೋಗಲಿಕ್ಕೆ ನೀರು. ಅವರಿಗೆ ಮಾತ್ರ 3 ಸರ್ತಿ ಹೇಳಲಿಕ್ಕೆ ತರ್ಪಯಾಮಿ 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 ಅಂತ. ಮತ್ತು ಆಚಮನ ಮಾಡುವಾಗ ಅಂಗೈಯ ಬುಡದಿಂದ ಕುಡಿಲಿಕ್ಕೆ, ಅಂದ್ರೆ ಬ್ರಾಹ್ಮತೀರ್ಥ ಅಂತ ಹೆಸರಲ್ಲಿ. ಇದು ಬ್ರಾಹ್ಮತೀರ್ಥದಿಂದ ಆಚಮನ, ದೇವತೀರ್ಥದಿಂದ ದೇವತೆ ತರ್ಪಣ, ಋಷಿತೀರ್ಥದಿಂದ ಋಷಿಗಳಿಗೆ, ಪಿತೃತೀರ್ಥದಿಂದ ಪಿತೃಗಳಿಗೆ ಅಂತ. ಹೀಗೆ ನಡುವೆ ಅಗ್ನಿತೀರ್ಥ ಅಂತಲೂ ಒಂದಿದೆ ಇಲ್ಲಿ. ಹೀಗೆ ಪಂಚತೀರ್ಥಗಳು ಮನುಷ್ಯನ ಎಲ್ಲ ಅದ್ಭುತವಾದಂತಹ ರೋಚಕವಾದ ಕಥೆಗಳು. ನಾವು ಹೇಳಲಿಕ್ಕೆ ಹೇಳುತ್ತೇವೆ ಮನುಷ್ಯ ಏನಕ್ಕೂ ಪ್ರಯೋಜನ ಇಲ್ಲ ಅಂತ. ಆದ್ರೆ ಪರಿಪೂರ್ಣವಾದ ವ್ಯವಸ್ಥೆ. ಯಾಕೆಂದ್ರೆ ಸೃಷ್ಟಿಯ ಕೊನೆಯಲ್ಲಿ ಮನುಷ್ಯನ ಸೃಷ್ಟಿಯಾದದ್ದು ದೇಹ. ಒಂದು ದೇವತೆಗಳಿಗೆ ಖುಷಿಯಾಯ್ತಂತೆ ನೋಡಿ, ಸಾಕವನ್ನ ಮದಾಮಹೆ ಅಂತೇಳಿ ಎಲ್ಲ ಒಟ್ಟು ಸೇರಿಲಿ ಗೌಜಿ ಉಂಟು ಅಂತ ಹೇಳಿಕೊಂಡು. ಯಾಕೆ ಎಲ್ಲ ದೇವತೆಗಳಿಗೂ ಜಾಗ ಉಂಟಿಲ್ಲ. ಗಮತ್ ಕೇಳಿ. ಅಗ್ನಿಗಂತೂ ನಿಜವಾಗಿ ಖುಷಿ ಆಗ್ಬೇಕಲ್ಲ. ಯಾಕೆಂದ್ರೆ ಉಳಿದ ಪ್ರಾಣಿಗಳ ಬಾಯಿಯೊಳಗೆ ಕೂತ ಅಗ್ನಿಗೆ ತಿನ್ನುವುದಷ್ಟೇ ಹೊರತು ಹೇಳಲಿಕ್ಕೆ ಏನಿಲ್ಲ, ಮಾತಾಡಲಿಕ್ಕೆ ಬರೋದಿಲ್ಲ, ಅಕ್ಷರಗಳ ಅಭಿವ್ಯಕ್ತಿಯೇ ಇಲ್ಲ. ಕಿವಿಯಲ್ಲಿ ಕೂತು ದಿಗ್ದೇವತೆಗಳಿಗೆ ಏನುಂಟು ಸೊಗಸು, ಏನು ಕೇಳೋದೇ ಇಲ್ಲ, ಅದು ಗೊತ್ತಾಗೋದಿಲ್ಲ, ಕೇಳಿ ಕೂತ್ಕೊಳ್ಳೋದಿಲ್ಲ, ಹೇಳುವವರಿಲ್ಲ. ಯಾರಾದ್ರೂ ಪ್ರಾಣಿಗಳ ಬಾಯಿ ಹತ್ತಿರ ಹೋಗಿ ಕಿವಿ ಹತ್ತಿರ ಹೋಗಿ ಹೇಳ್ತಾರೆ ಏನಾದ್ರು, ಗುಟ್ಟಾಗ್ಲಿ, ವಿಷಯ ಆಗಲಿ, ಅಧ್ಯಾತ್ಮ ಆಗಲಿ. ಒಂದು ಮಂತ್ರಶಾಸ್ತ್ರದಲ್ಲಿ ಪ್ರೋಸೆಸ್ ಇದೆ. ಗೋವಿನ ಕಿವಿಯಲ್ಲಿ ಹೇಳುವುದಿಲ್ಲ ಈಗ, ಅಂಥದ್ದೆಲ್ಲ ಕತೆ ಉಂಟು. ಇರ್ಲಿ, ಪ್ರಾಣಿಗಳ ಹತ್ರ ಮಾತಾಡ್ಲಿಕ್ಕೆ ಬರುತ್ತವೆ. ಅವುಗಳಿಗೆ ಏನ್ ನೋಡ್ಲಿಕ್ಕೆ ಸಿಗ್ತಾವೆ?
ಏನೋ ಕೆಲವು ನಾಯಿಗಳಿಗೆಲ್ಲ ಟಿವಿ ಹಾಕ್ತಾರಂತ ಇರ್ಲಿ, ಅದ್ರದ್ದು ಏನು ಗೊತ್ತಾಗತ್ತೆ. ಅದರಿಂದ ಮನುಷ್ಯನ ದೇಹ ಬಂದ ತಕ್ಷಣ ಎಲ್ಲಾ ದೇವತೆಗಳಿಗೂ ಜಾಗ ಸಿಕ್ಕಿತು ಅಂತೇಳಿ ಹೆಮ್ಮೆ ಪಟ್ಟರು ಅಂತ ವಾಕ್ಯ. ಯಾಕೆ ಇಷ್ಟೆಲ್ಲ ನೋಡಿ, ಸಪ್ತ ಪರ್ವತಗಳು, ಸಪ್ತ ಸಾಗರಗಳು, ಸಪ್ತ ದೀಪಗಳು, ಸಪ್ತ ನಾಡಿಗಳು, ದಶ ಪ್ರಾಣಗಳು, 72,000 ನಾಡಿಗಳಲ್ಲಿ ಭಗವಂತನ ವಿಶೇಷ 72,000 ರೂಪಗಳು ಅನುಸಂಧಾನ ಮಾಡಿದ್ರೆ, ಪಂಚಭೂತಗಳು, ತನ್ಮಾತ್ರೆಗಳು, ಶ್ರೋತ್ರಾದಿ ಇಂದ್ರಿಯಗಳ ದೇವತೆಗಳು, ನೋಡಿ ಈಗ ಹೇಳಿದಾಗ ತೀರ್ಥಗಳು, ಇವೆಲ್ಲ ಎಷ್ಟಿಲ್ಲ. ಆದರೆ ಮನುಷ್ಯ ದೇಹದ ಅಧ್ಯಾತ್ಮದ ಕಂಪನ್ನು, ಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತಾ ಇಲ್ಲ. ಹಾಗಾಗಿ ಇಲ್ಲಿ ಯಾಕೆಂದ್ರೆ ಹೇಗೆ ತರ್ಪಣ ಕೊಟ್ಟರೆ ಆಯ್ತು, ತರ್ಪಣ ಕೊಡುವವರೇ 1%, ಅದರಲ್ಲಿ 91% ಅವರು ತಿಳ್ಕೊಳ್ಳೋದೇ ಇಲ್ಲ ಎನ್ನುವುದು ಗಮ್ಮತ್ತು. ಎಲ್ಲ ಹಾಗೆ ಓದಿಕೊಳ್ಳದೇನೆ ಮಾಡುವವರೇ ಹೆಚ್ಚು ಜನ. ಇರ್ಲಿ, ಇಲ್ಲಿ ಕೃಷ್ಣ ಅಂತ ಹೇಳಿದ. ಮತ್ತೆ ಮರೀಚ್ಯಾದೀನ್ ಋಷಿಶೈವ ಮರೀಚ್ಯಾದೀನ್ ತರ್ಪಯಾಮಿ ನಾರದಾದ್ಯಾನ್ ಸಮಾಹಿತ, ನಾರದಾದಿಗಳನ್ನು ತರ್ಪಣ ಮಾಡಬೇಕು ಅಂತ ಹೇಳ್ತಾರೆ. ಆನಂತರ ಪ್ರಾಚೀನಾವಿತ್ಯತೈತಾಸ್ತು, ಇನ್ನು ಎಡಕ್ಕೆ ಮಾಡಿಕೊಂಡು ತರ್ಪಣಗೊಳ್ಳಿಕ್ಕೆ ಇರಬೇಕಾದ್ದು. ತರ್ಪಯೇತ್ ದೇವತಾ ಪಿತೃದೇವತೆಗಳನ್ನು, ಅವರು ದೇವತೆಗಳೇ, ದೇವೈ ಸಹ ಸಹಾರಾಧ್ಯ ಪಿತರಹ ಅಂತ ಪಿತೃವರ್ಗವು ದೇವತಾ ವರ್ಗಕ್ಕೆ ಸೇರ್ತದೆ. ಆದರೆ ದೇವತೆಗಳಿಗೆ ನಮ್ಮ ಲೆಕ್ಕಾಚಾರದಲ್ಲಿ 1 ವರ್ಷಕ್ಕೆ 1 ದಿನ, ಆದರೆ ಪಿತೃಗಳಿಗೆ 1 ತಿಂಗಳಿಗೆ 1 ದಿನ. ಇದು ಡಿಫರೆನ್ಸ್, ತಿಳಿಬೇಕಾದ ಸಂಗತಿ. ಇದೆಲ್ಲ ಶ್ರಾದ್ದ ಸಮೀಕ್ಷೆಯಲ್ಲಿ ನಾನು ಹೇಳಿದ್ದೇನೆ. ಅದರಲ್ಲಿಯೂ ವಿಶೇಷ ಅಂದರೆ 15 ದಿನ ಅವರಿಗೆ ಹಗಲು, 15 ದಿವಸ ರಾತ್ರಿ. ಆದ್ದರಿಂದ ಕೃಷ್ಣ ಪಕ್ಷ ಅವರಿಗೆ ಹಗಲು, ಶುಕ್ಲ ಪಕ್ಷ ರಾತ್ರಿ. ಶ್ರಾದ್ದ ಸಮೀಕ್ಷೆಯಲ್ಲಿ ಭಾರಿ ವಿಷಯಗಳು ಕೊಟ್ಟಿದ್ದೇನೆ. ಅದರಿಂದ ಈ ಪಿತೃದೇವತೆಗಳು ದೇವತೆಗಳ ಜೊತೆಯಲ್ಲಿ ಪೂಜನೀಯರು, ಅವರಿಗೂ ತರ್ಪಣಗೊಳ್ಳಿಕ್ಕುಂಟು. ಎಡಕ್ಕೆ ಉಪಯುಕ್ತ ಹಾಕಿಕೊಂಡು ಪಿತೃತೀರ್ಥದಿಂದ ತತಸ್ತು ಕವಿವಾಡಗ್ನಿಂ ತರ್ಪಯಾಮಿ ಅವ ಕವಿವಾಚ್. ಹವ್ಯವಾಟ್ ಅಗ್ನಿ, ಹವ್ಯ ಅಂದ್ರೆ ಹೋಮದಲ್ಲಿ ಕೊಡತಕ್ಕ ಆಹುತಿ, ಅದನ್ನು ಉಣ್ಣುವವನು, ಅದು ದೇವತೆಗಳಿಗೆ ಪಡೆಯುವವನವನು. ಹವ್ಯವಾಟ್ ಹೆಸರು, ಹವ್ಯವಾಹ. ಇದು ಕವಿವಾಹ, ಪಿತೃಗಳಿಗೆ ತಗೊಂಡು ಹೋಗುವುದು. ಹವ್ಯ ಕವ್ಯ ಅಂತ 2. ಹವ್ಯ ಅಂದ್ರೆ ದೇವತೆಗಳಿಗೆ ಆಹುತಿಯನ್ನು, ಕವ್ಯ ಅಂತ ಪಿತೃಗಳಿಗೆ ಆಹುತಿಯನ್ನು ಹೇಳುವುದು. ಅಂದ್ರೆ ಇವ ಕವಿವಾಡಗ್ನಿ ತರ್ಪಯಾಮಿ. ಮತ್ತೆ ಪಿತೃಪತಿಗಳು 3 ಜನ, ಯಮ, ಸೋಮ, ಅಗ್ನಿ, ಕವಿವಾಹ. ಹಾಗಾಗಿ ಕವಿವಾಹನಿಗೆ ತರ್ಪಣ, ಹಾಗೆ ಸೋಮನಿಗೆ ತರ್ಪಣ. ಸೋಮಂ ತರ್ಪಯಾಮಿ ಇವ ಚಂದ್ರನೇ. ವೈವಸ್ವತಂ ತರ್ಪಯಾಮಿ, ಯಮನೇ, ವಿವಸ್ವಂತನ ಮಗ, ಅವನಿಗೂ ತರ್ಪಯಾಮಿ ಅಂತ ಇವರಿಗೆಲ್ಲ 3 ಜನರಿಗೆ ಮುಖ್ಯವಾಗಿ ಗೊಳ್ಳಿಗೆ. ಮತ್ತೆ ತತಶ್ಚ ಅರ್ಯಮಣಂಚಾಪಿ, ಅರ್ಯಮ ಅಂದ್ರೆ ಯಮನದ್ದೇ ಮತ್ತೊಂದು ರೋಲ್. ಅರ್ಯಮ ಅಂತ ಒಬ್ಬ ಅತಿಥಿಯ ಮಗನು ಇದ್ದಾನೆ, ಇರಲಿ, ಅವನಿಗೆ ತರ್ಪಣೆ. ಅಗ್ನಿಶ್ವಾತ್ತಾನ ತಥೈವ, ಪಿತೃಗಳ ಗಣಗಳ ಬಗ್ಗೆ ಇರುವ ಹೆಸರುಗಳು. ಅಗ್ನಿಶ್ವಾತ್ತಾನ ತರ್ಪಯಾಮಿ. ಮತ್ತೆ ಸೋಮಪಾಂಶ್ಚೈವ, ಸೋಮಪಾನ್ನ ತರ್ಪಯಾಮಿ. ಈ ಎಲ್ಲ ತರ್ಪಣ ಕೊಡುವುದು ಎಲ್ಲಿಂದ ಕೃಷ್ಣ ಹೇಳ್ತಾನೆ, ದರ್ಭೇಶು ಸತಿಲೇರೇವ ವಾರಿಭಿಹಿ. ಅಗ್ನಿಶ್ವಾತ್ತ ಪಿತೃಗಣ ಆಜ್ಯಪಾಹ ಸೋಮಪಾಶ್ಚೈವ ಅಂತೇಳಿ ಅಗ್ನಿಶ್ವಾತ್ತ ವರೀಷದ ಆಜ್ಯಪಾಹ ಸೋಮಪಾಹ ಸಾಗಿನ ಪಿತೃಗಣಗಳು 7 ಇವೆ, ಸುಮಾರಿವೆ. 30 ಪಿತೃಗಣಗಳ ಬಗ್ಗೆ ನಾನು ಶ್ರಾದ್ದ ಸಮೀಕ್ಷೆಯಲ್ಲಿ ಹೇಳಿದ್ದೇನೆ, ಬೇರೆ ಬೇರೆ ಪುರಾಣಗಳಲ್ಲಿ ವೇದವ್ಯಾಸ ಹೇಳಿದ್ದನ್ನು. ಹಾಗಾಗಿ ಸಮಷ್ಟಿಯಾಗಿ ಇಲ್ಲಿ ಕೆಲವು ಮಾತುಗಳನ್ನು ಕೃಷ್ಣ ಉಲ್ಲೇಖ ಮಾಡಿದ್ದಾನೆ. ಅವರಿಗೆಲ್ಲ ತರ್ಪಣ ಕೊಡಬೇಕು ಅಂತ. ಎಲ್ಲಿ ಕೊಡ್ಲಿಕ್ಕೆ? ದರ್ಬೆಯಲ್ಲಿ ಕೊಡ್ಲಿಕ್ಕೆ ಅವರಿಗೆ ತರ್ಪಣ. ಮಿನಿಮಮ್ 3 ದರ್ಬೆ ಆದ್ರೂ ಹಾಕಿಕೊಂಡು ತರ್ಪಣ ಕೊಡ್ಲಿಕ್ಕೆ. ಮತ್ತೆ ಸತಿಲೇ ಇರೇವ, ಇವರಿಗೆ ಎಳ್ಳಿಡ್ಕೊಂಡೇ ತರ್ಪಣ ಕೊಡ್ಲಿಕ್ಕೆ. ಈಗ ಪ್ರತಿನಿತ್ಯದಲ್ಲಿ ಎಳ್ಳು ಹಿಡ್ಕೊಳ್ಳೋದಿಲ್ಲ ಎಲ್ಲರೂ, ಅಮಾವಾಸ್ಯೆ ಸಂಕ್ರಾಂತಿ ಎಂದೆಲ್ಲ ಹಿಡ್ಕೊಳ್ಳುತ್ತಾರೆ, ಇರ್ಲಿ. ಆದ್ರೆ ಕೃಷ್ಣ ಸ್ನಾನಕ್ಕೆ ಹೋಗುವಾಗಲೇನೆ ಎಳ್ಳೆಲ್ಲ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ದಾನೆ, ನೆನಪಿರ್ಬೇಕು ನಮಗೆ. ಹಾಗೆ ಎಳ್ಳಿನಲ್ಲಿ ದರ್ಬೆಯಲ್ಲೂ ತಗೊಂಡೋಗ್ಲಿ ಹೇಳಿದ್ದಾನೆ. ದರ್ಬೆಯಲ್ಲಿ ಎಳ್ಳಿನಲ್ಲಿ ಕೊಡ್ಲಿಕ್ಕೆ ಸತಿಲೇರೇವ ವಾರಿವಿಹಿ. ಆನಂತರ ಇದಾದ ಬಳಿಕ ಅವರಿಗೆಲ್ಲ ತರ್ಪಣ ತೃಪ್ಯತಾಮಿತಿ ಪಶ್ಚಾತ್ ಸ್ವಪಿತೃನ್ನ ತರ್ಪಯೇತತ. ಇವರಿಗೆಲ್ಲ ತರ್ಪಣ ಕೊಟ್ಟ ಬಳಿಕ ತನ್ನ ವರ್ಗದ ಪಿತೃಗಳಿಗೆ, ಪಿತೃವರ್ಗ ಮಾತೃವರ್ಗ ಆ ಹೆಸರು ಹೇಳಿಕೊಂಡು ಕೊಡ್ಲಿಕ್ಕೆ. ನನ್ನ ತಂದೆಗೆ ಅಂತ ಹೇಳುದಲ್ಲ, ನನ್ನ ತಂದೆ ಯಾರು ಅಂತ ಹೇಳಿಕೊಂಡು ಕೊಡ್ಬೇಕು. ಹೀಗೆ 3 ವರ್ಗ, ಅದೆಲ್ಲ ಗೊತ್ತುಂಟು. ಶ್ರಾದ್ದ ಮಾಡುವವರಿಗೆ ಅಭ್ಯಾಸ ಇದೆ. ಪಿತೃಪಿತಾಮಹ ಪ್ರಪಿತಾಮಹ ಮಾತೃಮಾತಾಮಿ ಪ್ರಪಿತಾಮಿ ಅಂತ ಹೇಳಿಕೊಳ್ಳುದು. ಇವರಿಗೆಲ್ಲ ಕೊಡ್ಲಿಕ್ಕೆ, ಇದು ರೊಟ್ಟಿಯನ್ನು ಕೆಲವರಿಗೆಲ್ಲ ಕೊಡ್ಲಿಕ್ಕಿರುವುದನ್ನು ಕೃಷ್ಣ ಹೇಳುತ್ತಾನೆ ಬಹಳ ಚಂದವಾಗಿ. ಇದು ಪಿತೃತರ್ಪಣದ ಕಥೆ, ಆಗಲೇ ಹೇಳಿದೆ ಎಲ್ಲಿ ಕೊಡ್ಲಿಕ್ಕೆ ಅಂತ ಹೇಳಿಕೊಂಡು. ಹಾಗಾಗಿ ಪಿತರಂ ತರ್ಪೆ ಸ್ವಪಿತರನ್ನು ಹೇಳಿ ಆಯ್ತಲ್ಲ. ಪಿತರನ್ನು ಪಿತಾಮಹಂಶ್ಚೈವ ತಥೈವ ಪ್ರಪಿತಾಮಹಾನ್, ಇಲ್ಲಿ ಕೃಷ್ಣ ಬಹುವಚನದಲ್ಲಿ ಹೇಳಿದ್ದಾನೆ. ಆದ್ರಿಂದ ತಮ್ಮ ಪಿತೃವರ್ಗಗಳು ಅಂದಾಗ ಎಷ್ಟೋ ಜನ ಮುದ್ದು ಇರಬಹುದಲ್ಲ.
ಈ ಅರ್ಥದಲ್ಲಿಯೂ ಸತ್ಯವೇ ಆ ಲೆಕ್ಕದಲ್ಲಿ. ಹಾಗಾಗಿ ಈಗ ಹೆಸರು ಹೇಳುದ್ರಲ್ಲಿ ಔಚಿತ್ಯ ಕಾಣೋದಿಲ್ಲ. ಈಗ ಹೆಸರು ಹೇಳಿದ್ರೆ ಒಬ್ಬನದ್ದಾಯ್ತು, ಉಳಿದವರ ಹೆಸರಲ್ಲಿ ಗೊತ್ತು ನಮಗೆ. ಆದ್ರಿಂದ ಸ್ವಪಿತೃನ್ ಪಿತಾಮಹಾನ್ ಪ್ರಪಿತಾಮಹಾನ್ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ. ಹಾಗೆ ಮಾತರಂ ತರ್ಪಯಾಮಿ ತರ್ಪಯಾಮಿ, ಪಿತಾಮಹೀ ತರ್ಪಯಾಮಿ ತರ್ಪಯಾಮಿ, ಪಿತಾಮಹಿ ತಥಾಚಾಪಿ ತಥೈವ ಪ್ರಪಿತಾಮಹಿ. ಕೃಷ್ಣ ಹೆಸರು ಹೇಳಿ ಹೇಳ್ತಾರೆ ಪ್ರಪಿತಾಮಹಿ, ಇದು ಹಾಗೆ ಬಹುವಚನವೇ. ಅಲ್ಲಿ ಮಾತೃ ಅಂತ ಮಾತ್ರ ಹೇಳಲಿಲ್ಲ ಅವರು, ಮಾತರಮ್ಮ ಅಂತಾನೆ ಹೇಳುವಾಗ. ಮಾತರಂಚಾತ್ಮನಶ್ಚೈವ ಅಂತ ತನ್ನ ತಾಯಿಗೆ ಅಂತಾನೆ. ತಾಯಿ ವರ್ಗವನ್ನೆಲ್ಲ, ತಾಯಿ ಅಂದ್ರೆ ತಾಯಿಯ ರಾಶಿಯನ್ನೆಲ್ಲ ಹೇಳುತ್ತಾ ಇಲ್ಲ, ಉಳಿದದ್ದೆಲ್ಲ ಬಹುವಚನ ಹೇಳಿದ್ದಾನೆ. ಇದು ವಿಶೇಷ ತಿಳಿಬೇಕಾದ ಸಂಗತಿ. ಆ ಬಳಿಕ ಗುರುಂ ಆಚಾರ್ಯಮೀಮಚ ಅಂತಾನೆ. ಗುರುಗಳು ಅಂದ್ರೆ ಉಪನಯನ ಮಾಡಿದವರು, ಒಂದು ದೃಷ್ಟಿಯಿಂದ ಪುರೋಹಿತರು ಇರುತ್ತಾರೆ. ಆಚಾರ್ಯ ಅಂದ್ರೆ ಪಾಠ ಹೇಳಿದವರು, ಶಾಸ್ತ್ರ ಚಿಂತನೆ ಕೊಟ್ಟವರು. ಮತ್ತು ಉಪಾಧ್ಯಾಯರಿಗೂ ಕೊಡ್ಲಿಕ್ಕುಂಟು. ಅವರು ಸಣ್ಣ ಪಾಠಗಳನ್ನೆಲ್ಲ ಮಾಡಿದವರು ಹತ್ತಿರದಲ್ಲಿ, ದೊಡ್ಡ ಪಾಠ ಸಣ್ಣ ಪಾಠ ಅಂತ ಹೇಳಿ. ಗುರುಗಳೆಲ್ಲ ಆಚಾರ್ಯ ಸ್ಥಾನಕ್ಕೆ ಬರ್ತಾರೆ, ಉಪಾಧ್ಯಾಯರು ಸಣ್ಣ ಮಟ್ಟಿನ ಪಾಠಕ್ಕೆ ಬರ್ತಾರೆ. ಇವರಿಗೆಲ್ಲ ತರ್ಪಣ ಕೊಳ್ಳಿಕೊಂಡು ಗುರುಂ ಆಚಾರ್ಯಮೇವಚ. ಆನಂತರ ಉಪಾಧ್ಯಾಯನ್ ಸಖೀನ್ ಬಂಧುವನ್ನು ಶಿಷ್ಯ ಋತ್ವಿಗ್ ಜ್ಞಾತಿ ಬಾಂಧವಾನ್ ಪಟ್ಟಿ ದೊಡ್ಡದುಂಟು. ಇದರ ಎಡೆಯಲ್ಲಿ ಸಂಬಂಧಿಗಳ ಬಗ್ಗೆ ಮಾತಾಡುವಾಗ ಪಿತೃ ಮಾತೃ ಸ್ವಸಾರೌಚ ಅಂತಾನೆ. ಪಿತು ಸ್ವಸಾರಂ ತಂದೆಯ ತಂಗಿ ಅಕ್ಕ, ಇವರಿಗೂ ತರ್ಪಣ ಉಂಟು ಪ್ರತಿನಿತ್ಯ. ಹಾಗೆ ಮಾತುಹು ಸ್ವಸಾರಂ ಅಕ್ಕ ತಂಗಿ, ಜ್ಯೇಷ್ಠ ಪ್ರಥಮ ಸ್ವಸಾರಂ ದ್ವಿತೀಯ ಒಂದನೇದು ಎರಡನೇದು ಎಷ್ಟು ಸುಮಾರಿದ್ರೆ ಅಕ್ಕ ತಂಗಿಯರಿಗೆ, ತಂದೆಯ ಅಕ್ಕ ತಂಗಿಯರಿಗೆ, ತಾಯಿಯ ಅಕ್ಕ ತಂಗಿಯರಿಗೆ ತರ್ಪಣ ಇದೆ. ತಥಾ ಮಾತಾಮಹಿ ಮತ್ತೆ ಮಾತಾಮಹಿಯು ತರ್ಪಣ ಉಂಟು. ಹೀಗಿಷ್ಟು ತರ್ಪಣ ಕೊಟ್ಟುಕೊಂಡು ಗುರುಗಳಿಗೆ, ಆಚಾರ್ಯರಿಗೆ, ಉಪಾಧ್ಯಾಯರಿಗೆ, ಇಲ್ಲಿ ಬಹುವಚನ ಇರ್ತದೆ. ಕೆಲವರು ಹೆಚ್ಚು ಜನ ಇರ್ತಾರೆ ಪಾಠ ಮಾಡಿದವರು. ಆಚಾರ್ಯ ಒಬ್ಬನೇ ಆದರು, ಗುರು ಒಬ್ಬನೇ ಆದರು, ಉಪನಯನ ಮಾಡಿದವ ಒಬ್ಬನೇ, ಶಾಸ್ತ್ರ ಪಾಠ ಮಾಡಿವನನ್ನು ಎತ್ತರಿಗೆ ಇರಿಸುವನೊಬ್ಬನೇ, ಫೈನಲ್ ಟಚ್ ಅಂತ ಹೇಳಿದ ಹಾಗೆ. ನಡುವೆ ಸುಮಾರು ಜನ ಉಪಾಧ್ಯಾಯರು ಬಂದು ಹೋಗಿರ್ತಾರೆ, ಒಂದೊಂದು ಪಾಠ ಮಾಡುವವರು, ಒಂದೊಂದು ವಿಷಯ ಹೇಳಿಕೊಡುವವರು, ಒಂದೊಂದು ಬಗೆಯಿಂದ ಅಭ್ಯಾಸ ಮಾಡಿಸಿದವರು. ಅದನ್ನ ಅವರು ಬಹುವಚನ ಉಂಟು. ಇಲ್ಲಿ ತುಂಬಾ ಜನರಿಗಿದ್ರೆ ಪ್ರತ್ಯೇಕವಾಗಿ ಅವರ ಹೆಸರು ಹೇಳಿಕೊಂಡು ಕೊಡ್ಲಿಕ್ಕೆ ಬರ್ತದೆ. ಆನಂತರ ಸಖೀನ್ ಗೆಳೆಯರಿಗೆ, ತುಂಬಾ ಗೆಳೆಯರಿದ್ರೆ ಸಖೀನ್ ತರ್ಪಯಾಮಿ 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 ಹಾಗೆ ಅಂತ ಏನ್ ಮಾಡುದು. ಮತ್ತೆ ಬಂಧುವನ್ನು ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ, ಜ್ಞಾತಿಯನ್ನು ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ. ಇಲ್ಲೆಲ್ಲ ತರ್ಪಣ ಕೊಡುವಲ್ಲಿ ಸಗ್ರಹಾನ್ ಅವರ ಹೆಂಡತಿಯರನ್ನು ಪ್ರತ್ಯೇಕವೂ ಕೊಡಬಹುದು. ಜ್ಞಾತಿ ಗ್ರಹಾನ್, ಬಂಧು ಗ್ರಹಾನ್ನ ತರ್ಪಯಾಮಿ, ಬಂಧುವನ್ನು ತರ್ಪಯಾಮಿ ತರ್ಪಯಾಮಿ, ಬಂಧು ಗ್ರಹಾನ್ನ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ, ಬಂಧು ಪರಿವಾರ ಗ್ರಹಾನ್ ಎಲ್ಲ ಬಂತು, ಪರಿವಾರ ತಂದೆ ಅವನ ಹೆಂಡತಿ ಮಕ್ಕಳು ಎಲ್ಲರೂ ಬಂತು. ಆನಂತರ ಶಿಷ್ಯಾನ್ ನೋಡಿ, ಶಿಷ್ಯರಿಗೂ ತರ್ಪಣ ಕೊಡ್ಲಿಕ್ಕುಂಟು. ನಿಮಗೆಲ್ಲ ತುಂಬಾ ಖುಷಿ ಆಗ್ಬಹುದು, ಶಿಷ್ಯರಿಗೂ ಕೊಡ್ಲಿಕ್ಕುಂಟು. ಋತ್ವಿಜಃ ಪ್ರಧಾನ ಪುರೋಹಿತ ಮಾತ್ರ ಅಲ್ಲ, ಉಳಿದ ಬೇರೆ ಬೇರೆ ಪುರೋಹಿತ ಮಾಡತಕ್ಕಂಥ ವ್ಯಕ್ತಿಗಳಿದ್ರೆ ಋತ್ವಿಜರು, ಅವರಿಗೂ ಸಹ ತರ್ಪಣ ಕೊಡ್ಲಿಕ್ಕುಂಟು. ಋತ್ವಿಜಃ ತರ್ಪಯಾಮಿ 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 ಅಂತ. ಅದರೊಟ್ಟಿಗೆ ಇನ್ನೊಬ್ಬರನ್ನು ಸೇರಿಸಿದ್ರು, ಶಿಷ್ಯ ಋತ್ವಿಕ್ ಜ್ಞಾತಿಗಳು, ನಮಗೆ ಗೊತ್ತಿದ್ದವರು, ಜ್ಞಾತಿಗಳು, ಬಂಧುಗಳು, ಕುಟುಂಬದವರು, ಸಂಬಂಧಗಳು ಎಲ್ಲರಿಗೂ ಸಹ ತರ್ಪಣ ಕೊಡ್ಲಿಕ್ಕೆ ಉಂಟು ಅಂತ ಕೃಷ್ಣ ಹೇಳಿ ಅವರಿಗೆಲ್ಲ ತರ್ಪಣ ಕೊಡಿಸಿದ್ದಾನೆ. ಇಷ್ಟೇಳಿ ಕೃಷ್ಣ ಒಂದು ನೆನಪಿಸುತ್ತಾನೆ, ಏನು ಗೊತ್ತುಂಟ, ಪ್ರಮೀತಾನ್ ಅಂತ, ಸತ್ತವರನ್ನು ಅಂತ ಹೇಳ್ತಾನೆ. ಮತ್ತೆ ನಾವು ಶಿಷ್ಯರು ಅಂತ ಹೇಳಿ ಎಲ್ಲ ಶಿಷ್ಯರಿಗೆ ಕೊಟ್ಟು ಬಿಡುವುದಲ್ಲ, ಬದುಕಿದ್ದವರಿಗಲ್ಲ, ನೆನಪಿಟ್ಟು. ಅದರಿಂದ ಗುರುಗಳಿಗೆ ತರ್ಪಣ, ಆಚಾರ್ಯ ತರ್ಪಣ ಅಂತ ಸತ್ತ ಬಳಿಕ ಮಾತ್ರ, ಇದ್ದಾಗ ಅಲ್ಲ. ಎಲ್ಲ ತಂದೆ ತಾಯಿಗಳಿಗೆ ಎಲ್ಲ. ಆದ್ರಿಂದ ಇಲ್ಲಿ ಹೇಳುವಲ್ಲಿ ಎಲ್ಲ ಇದ್ದವರಿಗೆ ಇಲ್ಲ, ಹೋದವರಿಗೆ ಮಾತ್ರ. ಆದ್ರಿಂದ ಹೋದವರನ್ನು ಎಲ್ಲ ನೆನಪಿಸಿಕೊಂಡು ಕೊಡಿ. ಅಲ್ಲ, ಹೋದವರಿಗೆ ಅವರದ್ದು ತಂದೆ ತಾಯಿಗಳಿಲ್ವಾ, ಅಲ್ಲ ಅವರ ಮಕ್ಕಳಿಲ್ವಾ? ಈಗ ನಾವು ನಮ್ಮ ತಂದೆ ತಾಯಿಗಳಿಗೆ ಕೊಡು ಸರಿ, ತಂದೆ ತಾಯಿ ತಂಗಿಯಂದಿರಿಗೆ ಅಕ್ಕಂದಿರಿಗೆಲ್ಲ ಯಾಕೆ, ಅವರಿಗೆ ಮಕ್ಕಳಿಲ್ವಾ? ಗುರುಗಳಿಗೆ, ಆಚಾರ್ಯ ಉಪಾಧ್ಯಾಯರಿಗೆಲ್ಲ ಯಾಕೆ, ಅವರಿಗೆ ಮಕ್ಕಳಿಲ್ವಾ? ಶಿಷ್ಯರಿಗೆ, ಋತ್ವಿಜಿಗಳಿಗೆ, ಪುರೋಹಿತರಿಗೆಲ್ಲ ಯಾಕೆ, ಅವರಿಗೆ ಅವರವರ ಮಕ್ಕಳಿಲ್ವಾ? ಬಂಧುಗಳಿಗೆಲ್ಲ ಇಲ್ವಾ? ಜ್ಞಾತಿಗಳಿಗೆಲ್ಲ ಇಲ್ವಾ? ಸಂಬಂಧಿಗಳಿಗೆಲ್ಲ ಪ್ರಶ್ನೆ ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ಪ್ರಮೀತಾನ್ ಆನುಶಂಸಾರ್ಥಂ ಅಂತ. ನೀವು ಅವರಿಂದ ಉಪಯೋಗ ಪಡೆಯಲಿಲ್ವಾ? ನೀವು ಅವರಿಗೆ ಸಂಬಂಧ ಪಡಲಿಲ್ವಾ? ನಿಮಗೆ ಅವರು ಉಪಕಾರ ಮಾಡಲಿಲ್ವಾ? ಹಾಗಾಗಿ ನೀವು ಕೃತಜ್ಞತೆಗೋಸ್ಕರ ಅದು ಮಾಡಬೇಕಲ್ಲ. ಮನುಷ್ಯ ಸಹಜ ಧರ್ಮ ಅಲ್ವಾ ಇದು? ನೀವು ಅಷ್ಟು ಕಠೋರಿಗಲ್ಲ, ಹೃದಯ ಶೂನ್ಯ. ಆದ್ರಿಂದ ಮನುಷ್ಯ ಮೇಲಿನ, ಸಂಬಂಧಿಗಳ ಮೇಲಿನ ಬಾಂಧವ್ಯ, ತಂದೆಯ ಅಕ್ಕ ತಂಗಿಯರು ಕೆಲವೊಮ್ಮೆ ಸಾಕಿರುತ್ತಾರೆ, ಸಲಹಿರುತ್ತಾರೆ. ತಾಯಿ ಅಕ್ಕ ತಂಗಿಯರು ನೋಡಿಕೊಂಡಿರುತ್ತಾರೆ, ಕೆಲವೊಮ್ಮೆ ತಾಯಿ ಅಸೌಖ್ಯದಲ್ಲಿದ್ದರೆ ಹಾಗೆ ಹೀಗೆ ಅಂತ. ಆದ್ರಿಂದ ಬಂಧು ಭಗಿನಿಯರೆಲ್ಲ ಕೆಲಸ ಮಾಡುತ್ತಾರೆ, ಸೇರಿಕೊಳ್ಳುತ್ತಾರೆ. ಹಾಗಾಗಿ ಅವರಿಗೆಲ್ಲ ಪ್ರಮೀತಾನ್ ಆನುಶಂಸ್ಯಾರ್ಥ, ಪ್ರೀತಿ ಅತಿಶಯದಿಂದ, ವಿಶಾಲವಾದ ಹೃದಯವಂತಿಕೆಯಿಂದ ಕೊಡಬೇಕಪ್ಪ ಅಂತ ಹೇಳ್ತಾರೆ.
ತರ್ಪಯೇತು ತಾನ್ ಅಮತ್ಸರ. ಏನು ಹೊಟ್ಟೆಗಿಚ್ಚು ಪಡದೆ ನನ್ನವರ ನನಗೆ ಅವರಿಗೆ ಸಂಬಂಧ ಆದ್ರೇನು, ನನಗೆ ಅವ್ರು ಏನು ಉಪಕಾರ ಮಾಡಲಿಲ್ಲ, ನಾನು ಸಂಬಂಧ ಆದ್ರೇನು, ನನಗೆ ಅವ್ರು ಏನು ಕೊಡ್ಲಿಲ್ಲ, ಹಾಗೆಲ್ಲ ಹೇಳ್ಬೇಡ. ಕೆಲವು ಸಂಬಂಧಿಗಳು ಸಂಬಂಧ ಆದದ್ದಕ್ಕೆ ತರ್ಪಣ ಹಾಕ್ಬೇಕು. ನೋಡಿ ವಿಭೀಷಣ, ರಾವಣನ ಕತೆ. ರಾವಣ ಸತ್ತ, ವಿಭೀಷಣನೇ ಹೇಳಿದ್ದ ಗಲಾಟೆ ಆಗಬಾರ್ದು. ನೋಡಿದ್ಯಲ್ಲ ದೂತನ ಕತೆ. ದೂತನನ್ನು ಬದುಕಿಸಿ ಕಳಿಸಿದ ವಿಭೀಷಣ. ರಾವಣನಿಗೂ ಹೇಳಿದ ಸೀತೆಯನ್ನು ಕೊಡ್ಲಿಕ್ಕೆ. ತಮ್ಮಲ್ವ ನೀನು ಕೇಳಿದ, ನಾನು ತಮ್ಮನೇ, ಹಾಗಾಗಿ ಸಲಹೆ ಕೊಟ್ಟಿದ್ದೇನೆ, ನೀನು ಬೇಕಾದ್ರೆ ರಾಮನಲ್ಲಿಗೆ ಹೋಗು, ನಾನು ಇಲ್ಲಿ ಇರುವುದು ಬೇಡ ಅಂತ. ಆಯ್ತು ಅಂತ ಹೋಗಿದ್ದಾನವ. ನೋಡಿ, ರಾಮನ ಪಾದಾರವಿಂದವನ್ನು ಪಡೆದಿದ್ದಾನೆ, ಹನುಮಂತು ಸ್ವೀಕಾರ ಮಾಡಿದ್ದಾನೆ, ವಿಭೀಷಣನಿಗೆ ಲಂಕೆಯ ಪಟ್ಟಾಭಿಷೇಕ ಮಾಡಿದ್ದಾರೆ. ಇವತ್ತು ಇದ್ದಾನವು ಅಶ್ವತ್ಥಾಮ ಬಲಿಷ್ಠೈವ ಹನುಮಾಂಶ ವಿಭೀಷಣ ಅಂತೇಳಿ ಚಿರಜೀವಿಗಳ ಪಟ್ಟಿಯಲ್ಲಿ ಅವನನ್ನು ಸೇರಿಸ್ತಾನೆ. ಘಟೋತ್ಕಚಲ್ಲಿ ಹೋಗಿ ಪಾಂಡವರ ಕಾಲದಲ್ಲಿ ರಾಜಸೂಯಕ್ಕೆ ಕಪ್ಪ ಎಲ್ಲ ತಂದಿದ್ದಾನೆ. ಮತ್ತೆ ಸಹದೇವನು ಮತ್ತೆ ಹೋಗಿರ್ತಾನೆ. ಹೀಗಾಗಿ ಇವೆಲ್ಲ ವಿಷಯಗಳು ಗೊತ್ತು ನಮಗೆ. ಆ ನಂತರ ರಾವಣ ಸತ್ತ ನಂತರ ವಿಭೀಷಣನಿಗೆ ಹೇಳುತ್ತಾನೆ ರಾಮ, ಅವನ ಸಂಸ್ಕಾರ ಮಾಡು. ಯಾರಿಲ್ಲ ಅವನಿಗೆ, ಮಕ್ಕಳೆಲ್ಲ ಇಲ್ಲ, ನೀನಿಗೆ ತಮ್ಮನಾಗಿ ಅಣ್ಣನಿಗೆ ಸಂಸ್ಕಾರ ಮಾಡಲಿಕ್ಕೆ ಉಂಟು. ಆಗ ವಿಭೀಷಣ ಹೇಳ್ತಾನೆ, ನಿನ್ನ ದ್ರೋಹಿ, ಲೋಕಗಂಟಕ, ಅವನಿಗೆ ಮಾಡುವುದಿಲ್ಲ ಅಂತ. ಆಗ ರಾಮ ಹೇಳುತ್ತಾನೆ, ದ್ವೇಷ ತಾಪ ಎಲ್ಲ ಸಾಯುವವರೆಗೆ ಮಾತ್ರ, ಸತ್ತ ನಂತರ ಇಲ್ಲ. ಹುಟ್ಟಿ ಬಂದಿದ್ದೀರಿ, ದೇಹಕ್ಕೆ ಸಂಸ್ಕಾರ ಆಗಲಿ. ಈಗ ಅವ ಇಲ್ಲ, ಅನ್ಯಾಯ ಮಾಡ್ತಿದ್ದವ ಇಲ್ಲ, ಈಗ ಜೀವ ಎಲ್ಲ, ಈಗ ದೇಹಕ್ಕೆ ಮಾಡತಕ್ಕ ಸಂಸ್ಕಾರ. ಒಟ್ಟಿಗೆ ಬಂದಿದೆ ದೇಹ ನಿಮ್ಮದು, ಮಾಡಿ ಅಂತ. ತಮ್ಮನಿದ್ದೀನಿ ಅಂತ. ಈಗ ಬಹಳ ಚಂದ. ಒಟ್ಟಿಗೆ ಅಂದ್ರೆ ತಂದೆಗೆ ಒಟ್ಟಿಗೆ ಬಂದಿದೆ ಅಂತ ಇಟ್ಕೊಳ್ಳಿ, ಅಲ್ಲಿ ತಾಯಿ ಬೇರೆ ಆದ್ರು ಅಂತ ಮಾಡ್ತಾನೆ. ಹಾಗಾಗಿ ಇಲ್ಲಿ ಕೃಷ್ಣ ಒಂದು ಮಾತು ಸೇರಿದ, ಪ್ರಮೀತ ಅನುಶಂಸಾರ್ಥಂ ತರ್ಪಯೇತ್ ಮತ್ತೆ ಅಮತ್ಸರ ಅಂತ. ಗಮ್ಮತ್ತು ಕೇಳಿದ್ರೆ, ತರ್ಪಯೇತಾನ್ ಅಮತ್ಸರ. ನಿಮಗೆ ಅವರು ಬೇಡ ಆಗಿರ್ಬೋದು, ಅನ್ಯಾಯ ಮಾಡಿರ್ಬೋದು, ಈಗಂತೂ ಸತ್ತಾದಂತ ನಿಮಗೆ ನಿರಾಳ ಆಯ್ತಲ್ಲ, ಕೊಟ್ಟುಬಿಡಿ ತರ್ಪಣ. ನೋಡಿ ಗಮ್ಮತ್, ನೋಡಿ ವಿಷಯ ನೋಡಿ. ಅಂದ್ರೆ ಸಂಬಂಧ ಬಂದಿದೆ ಅಂದ್ರೆ ಏನೋ ಇದ್ದಿರಬೇಕು. ದ್ವೇಷ ಆದ್ರೂ ಮಾಡಯ್ಯ. ವಿಭೀಷಣನಿಂದ ರಾವಣ ನೋಡಿ, ಎಂತ ವಿಭೀಷಣ ಚಿರಂಜೀವಿ ಆಯ್ತಲ್ಲ, ಪರಮರಾಮ ಭಕ್ತ. ಪರಮರಾಮ ದ್ವೇಷನಿಗೆ ಪಿಂಡದಾನ ಮಾಡಿದ್ದಾನೆ. ರಾಮ ದ್ವೇಷಿಯವ, ಸೀತೆಯನ್ನು ಕದ್ದಿದ್ದಾನೆ. ಯಾರೋ ಒಬ್ರು ಕತೆ ಹೇಳುವಾಗ ಹೇಳಿದ್ರು, ರಾವಣ ಏನು ಗೊತ್ತಾ ಮಾಡಿದ್ದು, ಏನು ರಾಮನ ಸೀತೆಯನ್ನು ಕದ್ದದ್ದು. ಹೌದು, ಏನಾಯ್ತು ಅಂದ್ರೆ ಆದದ್ದು ಏನು ಅಂತ ರಿಸಲ್ಟ್ ಅಂದ್ರೆ ಏನಾಯ್ತು, ರಾಮನ ಸೀತೆ ನನ್ನ ಹೆಂಡತಿ ಅಂತ ಮಾಡಿಕೊಳ್ಳಿಕ್ಕೆ ಹೋದದ್ದವ, ತನ್ನ ಹೆಂಡತಿಯಿಂದ. ಏನಾಯ್ತು ಹಾಗಾದ್ರೆ, ತಾನು ರಾಮ ಅಂತ ಆರೋಪಿಸಿಕೊಳ್ಳಿಕ್ಕೆ ನೋಡಿದ್ದಾನೆ. ಇದು ಒಂದು ರೀತಿಯಿಂದ ಐಕ್ಯದ ಉಪಾಸನೆ, ಅದ್ವೈತದ ಕಥೆ. ತಾನು ರಾಮನಿದ್ದೇನೆ, ನನಗೆ ಸೀತೆ ಹೆಂಡತಿ ಆಗ್ತಾಳೆ ಅಂತ. ರಾವಣನ ಈ ದೌರ್ಜನ್ಯವೇ, ಬುದ್ಧಿಯ ಕೆಟ್ಟತನವೇ ಅವನ ಸರ್ವನಾಶಕ್ಕೆ ಕಾರಣ ಆಯಿತು ಅಂತ. ಅಂದ್ರೆ ಅದ್ವೈತದ ಒಂದು ಉಪಾಸನೆ ಇಲ್ಲಿ ಕಾಣುತ್ತದೆ ರಾಮಾಯಣದ ಕಥೆಯಲ್ಲಿ ಅಂತ. ಒಂದು ಗಮ್ಮತ್ತಿನಲ್ಲಿ ಅವರು ರಾಮಾಯಣದ ಒಂದು ವಿಶ್ಲೇಷಣೆ ಮಾಡಿದ್ದಾರೆ. ಅಂತಹ ಒಬ್ಬ ಪರಮ ಅದ್ವೈತಿಗೆ, ಪರಮದ್ವೈತಿಯಾದ ವಿಭೀಷಣ, ಪರಮಾತ್ಮನ ಪಾದಾರವಿಂದವ ನಂಬಿದವ, ಗುರು ಪ್ರಾಣನ ಅನುಗ್ರಹಕ್ಕೆ ಪಾತ್ರನಾದವ, ಕೊನೆಗೆ ಪಿಂಡದಾನಾದಿ ಸಂಸ್ಕಾರ ಮಾಡುವ ಹಾಗೆ ಬಂತು. ಎತ್ತನ ಸಂಬಂಧ, ಎತ್ತನ ವ್ಯವಸ್ಥೆ ನೋಡಿ. ಎಲ್ಲರೂ ಯೋಚನೆ ಮಾಡ್ತಾರೆ, ಹುಬ್ಬು ನೆತ್ತಿಗೆ ಇರಿಸ್ತಾರೆ ಕೆಲವೊಮ್ಮೆ. ಎಲ್ಲ ಆಗ್ಬೋದು, ಹುಬ್ಬು ನೆತ್ತಿ ಹೋಗೋದು ಬಹಳ ಕಮ್ಮಿ, ಎಲ್ಲ ಆಗ್ಬೋದಲ್ಲ. ಎಂತಹ ಪರಮ ಪಾಪಿ, ಎಂತಹ ಪರಮೋಚ್ಚನಾದವನಿಂದ ಸಂಸ್ಕಾರ ಪಡೀತಾ ಇದ್ದಾರೆ ಅಂತ. ಯಾರಿಗೆ ಏನು ಬರೆದಿರುತ್ತೋ ವಿಧಿ ಆಟ. ಹಾಗೆ ಇಲ್ಲಿ ಬಹಳ ಚಂದವಾಗಿ ಕೃಷ್ಣ ಒಂದೇ ಶಬ್ದದಿಂದ ಏನೂ ಮುಲಾಜಿಲ್ಲದೆ ತರ್ಪಣ ಕೊಡು ಅಂತ ಹೇಳಿ, ಅಮತ್ಸರ, ನಿನಗೆ ಅವರು ಇಷ್ಟ ಆಗಿರ್ಲಿಲ್ಲ, ನನಗೆ ಅವರಿಗೆ ಸಂಕಟ ಆಗತ್ತೆ ಕೊಡುವಾಗ, ಅದೇನು ಮಾಡಬೇಡ, ಶಾಸ್ತ್ರ ಹೇಳಿದ್ದೆ ನಡೆಸಿದೆ ಅನ್ನುವ ನೆಲೆಯಲ್ಲಿ ತರ್ಪಣಗೊಳ್ಳಿಗಿದ್ದು ಪ್ರತಿನಿತ್ಯದ ಕತೆ. ತರ್ಪಯಿತ್ವ ತಥಾಚಮ್ಯ ಸ್ನಾನ ವಸ್ತ್ರಂ ಪ್ರಪೀಡಯೇತ್. ಈಗ ನದಿ ತೀರದಲ್ಲಿ ಇಷ್ಟೆಲ್ಲ ಕೆಲಸ ಆಯ್ತಲ್ಲ, ಜಪ ಮಾಡಿದ, ಸೂರ್ಯ ಬಂದಿದ್ದಾನೆ, ತರ್ಪಣಗಳೆಲ್ಲ ಆಗಿವೆ, ಆಗ್ತಾ ಬಂದಿವೆ. ಒಮ್ಮೆ ಸೂರ್ಯನ ಬಂದಾಗ ನೋಡಿ ಆಯಿತು, ನಮಸ್ಕಾರ ಮಾಡಿ ಆಗಿದೆ. ಬೇರೆ ಇತರ ಮಂತ್ರಗಳ ಜಪಗಳನ್ನು ಸಾಮಾನ್ಯವಾಗಿ ನಡೆಸಿಕೊಟ್ಟಿದ್ದೇವೆ. ತರ್ಪಣ ಮುಗಿದಿದೆ. ಈಗ ಬಟ್ಟೆಯನ್ನು ಒಣಗಿಸ್ಲಿಕ್ಕೆ ಆಗ್ಲಿ, ಪುಂಡಲಿಕ್ಕೆ ಉಂಟಂತೆ, ಬಟ್ಟೆ ಹಿಂಡುವ ಕತೆ. ಇದು ಆಚಾರ್ಯ ಮದ್ದೂರು ತರ್ಪಯಿತ್ವ ನಿಪೀಡ್ಯಾತ ವಾಸೋ ವಿಸ್ತೀರೆ ಚಾಂಜಸ ಅಂತ ಹೇಳಿದ್ದಾರೆ ಸಜಾತಾರ ಸ್ಮೃತಿಯಲ್ಲಿ. ಅದು ಅರ್ಥ ಆಗುವುದಿಲ್ಲ ಅಲ್ಲಿ ಹೇಳುವಾಗ. ಇಲ್ಲಿ ಕೃಷ್ಣ ಇಲ್ಲಿ ಸ್ಪಷ್ಟ ಹೇಳ್ತಾನೆ, ಇಲ್ಲಿ ಕತೆ ಹೇಳ್ತಾನೆ. ತರ್ಪಯಿತ್ವ ತಥಾಚಮ್ಯ,
ಆ ನಂತರ ಆಚಮನೆ ಮಾಡಿ ಸ್ನಾನ ವಸ್ತ್ರ ಪ್ರಪೀಡೆಯೇ, ಸ್ನಾನದ ಬಟ್ಟೆಯನ್ನು ಹಾಕಲಿಕ್ಕೆ ಉಂಟು, ಹಿಂಡಲಿಕ್ಕೆ ಉಂಟು ಅಂತಾನೆ. ಹಾಗೆ ಬೇರೆ ಬೇರೆ ಬಟ್ಟೆಯನ್ನು ಒಣಗಿದ್ದ ಉತ್ಕೊಂಡಿದ್ದಾನಲ್ಲ, ದೌತೆ ಶುಕ್ಲೆ ಅಂತ ಹೇಳಿ ಆಗಿದೆ. ಬಟ್ಟೆ ಎರಡನ್ನು ಉತ್ಕೊಂಡು ಜಪ ಮಾಡ್ತಾ ಇದ್ದಾನೆ. ಅದನ್ನ ಸ್ನಾನ ಮಾಡಿದ ಬಟ್ಟೆ ಅಲ್ಲೇ ಉಂಟು. ಈಗ ಅದ್ರ ವಿಷಯ ಏನು ನಾವು ಹೇಳಲಿಲ್ಲ, ಹೇಳದ್ದನ್ನು ಮಾಡಬಾರದು. ಇವತ್ತು ಇಷ್ಟವರೆಗೆ ಹೇಳಲಿಲ್ಲ, ಈಗ ಹೇಳ್ತಾ ಇದ್ದಾರೆ ಅದನ್ನು ಹಿಂಡಿ ಹಾಕು ಅಂತ. ಅದು ಎಂತದ್ದಕ್ಕೆ ಈಗ ಹಿಂಡಿ ಹಾಕ್ಲಿಕ್ಕೆ ಹೇಳೋದು ನೀವು? ಎಂತ ಕಥೆ ಇದು ಕೇಳಿದ್ರೆ? ಕೃಷ್ಣ ಹೇಳ್ತಾನೆ, ವೃತ್ತಿಂ ಭೃತ್ಯ ಜನಸ್ಯಾಹು ಸ್ನಾನಂ ಪಾನಂಚ ತದ್ವಿಧ. ಅಲ್ಲಿ ನೀರಿಳಿತದಲ್ಲ, ಬಟ್ಟೆದ್ದು ಹಿಂಡಿದ್ದು, ಆ ನೀರು ಅವನನ್ನು ನಂಬಿ ಬಂದವರಿಗೆ ಕೊಟ್ಟದ್ದು ತರ್ಪಣ ಅಂತ ಅರ್ಥ. ಅದ್ಭುತವಾದ ಒಂದು ವಿಷಯ. ನಂಬಿಕೊಂಡು ಬಂದಿದ್ದಾರಲ್ಲ ಸೇವಕ ವರ್ಗದವರಿಗೆ, ಅಲ್ಲಿ ತರ್ಪಣ ಆಗಲಿಲ್ಲ, ಅದನ್ನ ಹೇಳಲಿಲ್ಲ. ಭೃತ್ಯಾನ ತರ್ಪಯಾಮಿ ಇಲ್ಲ ಇಲ್ಲಿ. ಗೆಳೆಯರು ಬಂದಾಗಿದೆ, ಬಾಂಧವರು, ಜ್ಞಾತಿಗಳು, ಸಂಬಂಧದವರು, ಕುಟುಂಬದವರೆಲ್ಲ ಬಂತು. ಪರಿಚಾರಕರು, ಕೆಲಸದಲ್ಲಿದ್ದವರು ಎಲ್ಲೋ ಸತ್ತಿರ್ತಾರೆ, ಯಾವ್ಯಾವ ಜನ್ಮದ್ದು ಸಂಬಂಧದಲ್ಲಿ ಇರ್ತದೆ. ಯಾಕೆಂದ್ರೆ ಬಹುವಚನ ಆಗಿದ್ದಕ್ಕೆ ನಾನು ಹೇಳಿದೆ, ತಂದೆ ಎಂದಿರು ಅಂತ ಹೇಳುದು ಯಾಕೆ ಹೇಳಿದ್ರೆ ಎಷ್ಟೋ ಜನ ಮದ್ದು ಎನ್ನುವ ಅರ್ಥದಲ್ಲಿ ಅಂತ. ಈಗ ಕೊಡಬಾರ್ದು ಅಂತಲ್ಲ, ತರ್ಪಣೆ ಕೊಡುವಾಗ ಕೊಟ್ಟು ಬಿಡುವವರಿಗೂ ಸೇರ್ತಾರೆ, ತಗೊಂಡೋಗಿ. ನಾವು ಎಷ್ಟೋ ಜನರಿಗೆ ತಂದೆ ಎಂದಿರಾಗಿದ್ದಿರ್ಬೋದು, ಹಾಗೆ ಅವ್ರಿಗೆ ತರ್ಪಣ ಕೊಡ್ತಾ ಇರ್ತಾರೆ, ಯಾವುದೋ ಜನ್ಮದ್ದು ಇರಲಿ. ಹಾಗಾಗಿ ವೃತ್ತಿ ಜನರಿಗೆ ಸ್ನಾನ ಮತ್ತು ಪಾನ ಅದಂತೆ. ಎರಡು ಸತ್ತಿರತಕ್ಕ ಅವರಿಗೆ ಸ್ನಾನಾರ್ಥವು ನಮ್ಮ ಬಟ್ಟೆಯ ನೀರು, ಕುಡಿಲಿಕ್ಕೂ ನಮ್ಮ ಬಟ್ಟೆಯ ನೀರು ಹಿಂಡದ್ದು. ಅದರಲ್ಲೇ ಪಿತೃಮೇಧಗಳಲ್ಲಿ ಎಲ್ಲ ವಾಸೋದಕ ಬಟ್ಟೆಯ ನೀರು ಕೊಡ್ಲಿಕ್ಕೆ ಉಂಟು, ಹಿಂಡಿ. ಶಿಖೋದಕ ಕೊಟ್ಟ ಹಾಗೆ, ಅಕ್ಷದೋದಕ ತಿಲೋದಕ ನೀಡಿದ ಹಾಗೆ ಅವನು ಹುಟ್ಟ ಬಟ್ಟೆಯನ್ನೇ ಕೊಡ್ಲಿಕ್ಕೆ ಉಂಟು ಆ ನೀರು. ಹಾಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಅದನ್ನು ಕಾಯುವವರಿದ್ದಾರೆ, ಅವರಿಗೆ ನೀರು ಬೇಕು ಅಂತ. ಅವರಿಗೆ ತರ್ಪಣದಂತೆ ಇದು ಸ್ನಾನದಂತೆ ಮತ್ತೆ ಕೊಡ್ಲಿಕ್ಕೆ ಉಂಟು ಅಂತ ಕೃಷ್ಣ ಹೇಳ್ತಾನೆ. ಅತರ್ಪಯಿತ್ವ ತಾನ್ ಪೂರ್ವಂ ಸ್ನಾನವರ್ತರಂ ನ ಪೀಡಯೇತ್. ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ ತರ್ಪಣ ಕೊಡದೆ ಬಟ್ಟೆ ಹಿಂಡಬಾರದು. ಬಟ್ಟೆ ಕೊನೆಗೆ ಹಿಂಡ್ಲಿಕ್ಕೆ. ನಿಮ್ಗೆ ಹೇಳಿದ್ದಲ್ಲ ಬಟ್ಟೆ ಯಾಕೆ ಹಿಂಡುವುದು ಅಂತ, ಅದು ಭೃತ್ಯ ವರ್ಗಕ್ಕೆ ಕೊಟ್ಟ ತರ್ಪಣ, ಅದು ಅವರಿಗೆ ಆಗಿರತಕ್ಕ ಸ್ನಾನಪಾನದ ವ್ಯವಸ್ಥೆ ಆ ಹಂತದ್ದು. ಅದರಿಂದ ಮೊದಲು ಬಟ್ಟೆ ಹಿಂಡಲಿಕ್ಕೆ ಇಲ್ಲ, ಮುಗಿದಾಗ ಬಟ್ಟೆ ಹಿಂಡ್ಲಿಕ್ಕೆ. ಹಿಂಡಿ ಇನ್ನು ಹೇಳಲಿಕ್ಕೆ ಉಂಟದ ಕೆಲಸ ಹೇಳ್ತಾರೆ, ಹಿಂಡಿ ಏನ್ ಮಾಡುದು ಬಟ್ಟೆಯನ್ನು ಅಂತ. ಒಂದೊಮ್ಮೆ ಹಿಂಡಿದ್ರೆ ಏನ್ ಮಾಡುವ ಕೇಳಿದ್ರೆ, ಪೀಡೆಯೇ ಚೇತ್ ಪುರಾ ಮೋಹಾಂತ್. ಮೋಹಾಂತ್ ಅಜ್ಞಾನ, ಗೊತ್ತಿಲ್ಲದೆ ವಿಷಯ ತಿಳ್ಕೊಳ್ಳದೆ ಮೊದಲೇ ಒಂದೊಮ್ಮೆ ಹಿಂಡಿ ಬಿಟ್ರೆ, ಸ್ನಾನ ಮಾಡಿದ ಮೇಲೆ ಬಂದ, ಒಳ್ಳೆ ಬಟ್ಟೆ ಉಟ್ಕೊಂಡ ತಕ್ಷಣ ಹಿಂಡಿಬಿಟ್ಟ, ಮತ್ತೆ ಶುರು ಮಾಡಿದ ಜಪವೋ ಮತ್ತೊಂದು ಇನ್ನೊಂದೆಲ್ಲ. ಹಾಗೆ ಒಂದೊಮ್ಮೆ ಮೊದಲೇ ಹಿಂಡಿದ್ರೆ ಏನಾಗತ್ತೆ ಹೇಳಿದ್ರೆ, ದೇವಾಹ ಸರ್ಷಿ ಗಣಸ್ತದ ಪಿತರಶ್ಚ ನಿರಾಶಾಸ್ತೆ. ಅವರಿಗೆಲ್ಲ ಇಷ್ಟ ಆಗುವುದಿಲ್ಲ. ಶಪ್ತ್ವಾಯಾಂತಿ ಯಥಾಗತಂ. ನಮಗೆ ಕೊಡದ ಮುಂಚೆ ಭೃತ್ಯದವರಿಗೆ ಹಾಕಿಬಿಟ್ಟ ಇವ ಅಂತ ಹೇಳಿ ಅಂದ ವಿಷಯ ಆದಿಷ್ಟೇ. ಅವನ ವಸ್ತ್ರ ಹೆಣ್ಣುವ ಮೂಲಕ ಭೃತ್ಯರೆಲ್ಲ ಸ್ನಾನಪಾನ ಮಾಡಿಬಿಟ್ರು, ಕುಡಿದು ಬಿಟ್ರು ತರ್ಪ. ನಮಗೆ ಕೊಟ್ಟಿಲ್ಲ. ದೇವತೆಗಳು ಹೇಳ್ತಾರೆ, ದೇಹದಲ್ಲಿ ಕೂತು ಕೆಲಸ ಮಾಡಿಸಿದವರು ನಾನು, ನಮಗಿಲ್ಲ. ಋಷಿಗಳು ಹೇಳ್ತಾರೆ, ಅವನಿಗೆ ಪಾಠ ಮಾಡಿದವರೆಲ್ಲ ನಾವು, ನಮಗಿಲ್ಲ. ಮಂತ್ರ ಕೊಟ್ಟವರು ನಾವು, ನಮಗಿಲ್ಲ. ಪಿತೃಗಳು ಹೇಳ್ತಾರೆ, ದೇಹ ಕೊಟ್ಟದ್ದು ನಾನು. ದೇವತೆಗಳು ಕೂತು ಕೆಲಸ ಮಾಡಿಸ್ತಾರೆ. ಅದು ಏನು ಮಂತ್ರಗಳಿಂದ ಮಾಡ್ಲಿಕ್ಕೆ ಉಂಟು ಹೇಳಿದವರು ಋಷಿಗಳು ಕೊಟ್ಟಿರ್ತಾರೆ. ಮಾಡುವ ದೇಹವನ್ನು ತಂದೆ ತಾಯಿಯಂದಿರು ಕೊಟ್ಟಿರ್ತಾರೆ. ಇವನು ಯಾರಿಗೂ ಇವನು ಇನ್ನೂ ಕೃತಜ್ಞನಾಗದೆ, ತರ್ಪಣ ಕೊಡದೆ, ಸಂತೋಷಪಡಿಸದೆ ಹಿಂಡಿ ಬಿಟ್ಟು ಅವನ ಪರಿಚಾರಕರಿಗೆ ವೃತ್ತಿವರ್ಗಕ್ಕೆ ಹಾಕಿಬಿಟ್ನಲ್ಲ, ನಮಗ್ ಕೊಡದವರು ಕೊಟ್ಟಿ ಎಲ್ಲ ಹೇಳಿಕೊಂಡು ಅವರೆಲ್ಲ ಓಡಿ ಹೋಗ್ತಾರೆ. ಶಾಪಾಗಿ ಓಡಿ ಹೋಗ್ತಾರೆ, ಸುಮ್ಮನೆ ಎಲ್ಲ ಹಾಳಾಗಿ ಹೋಗು ಅಂತ. ಆದ್ರಿಂದ ನೋಡಿ ಎಷ್ಟು ಜಾಗ್ರತೆ ಇರಬೇಕು ನೋಡಿ. ಇದೆಲ್ಲ ಕಲೀಲಿಕ್ಕೆ ಎಷ್ಟು, ಅದಕ್ಕೆ ಕೆಲವರು ಹೇಳೋದು ಇದೆಲ್ಲ ಕಲೀಲಿಕ್ಕೆ ಬರಲೇಬಾರ್ದು ಮಾರ್ರೆ, ಕಲೀಲಿಕ್ಕೆ ಬಂದ್ರೆ ಎಂತದ್ದು ಗೊತ್ತೇ ಆಗೋದಿಲ್ಲ ವಿಷಯ ಅಂತ ಹೇಳಿಕೊಂಡು ಎಲ್ಲ ತಪ್ಪೆ ಮಾಡಿದಾಗ ಆಗತ್ತೆ ಬದುಕಿನಲ್ಲಿ ಪೂರ್ತಿ ಅಂತ. ಇಲ್ಲಿ ಮುಗಿಯಿಲ್ಲ. ಬಟ್ಟೆ ಹಿಂಡಿ ಒಣ ಹಾಕಿಸುವಲ್ಲಿಗೆ ಕೆಲಸ ಆಯ್ತು ಅಂತ ತಿಳ್ಕೊಳ್ಬೇಡಿ. ಇದು ತರ್ಪಣದ ಆದ ಬಳಿಕ ಅವರಿಗೂ ಒಂದು ತರ್ಪಣ ಕೊಡ್ಲಿಕ್ಕೋಸ್ಕರ ಬಟ್ಟೆ ಹಿಂಡುವುದು. ನಾವು ಅದ್ದಿವಿಟ್ಟ ಒದ್ದೆ ಆದ ಬಟ್ಟೆಯನ್ನು ಇಟ್ಕೊಂಡಿದ್ದೇವೆ, ಯಾಕೆ ಅವರಿಗೆ ಕೊಡ್ಲಿಕ್ಕೆ, ಉಳಿದವರಿಗೆ ಕೊಡುವಾಗ ಕೊಡುವ ಅಂತ. ಅದರಿಂದ ಪಾತ್ರೆಯಲ್ಲಿ ಊಟ ಬಡಿಸಿದ್ದು, ಆ ನಂತರ ಅದರಲ್ಲಿ ಉಳಿದು ಬಿಟ್ಟದ್ದು, ಅದಕ್ಕೆಲ್ಲ ಜನ ಇದ್ದಾರೆ ಹೇಳುದು ಅದಕ್ಕೋಸ್ಕರ, ಎಲ್ಲಕ್ಕೂ ಇದ್ದಾರೆ ಅಂತ.
ಹೀಗಾಗಿ ಇಲ್ಲಿ ಎಲ್ಲರಿಗೂ ತರ್ಪಣ ಕೊಟ್ಟ ಬಳಿಕ ಅವರಿಗೆ ತರ್ಪಣಕ್ಕೋಸ್ಕರ ಇವ ಬಟ್ಟೆ ಹಿಂಡಿಲಿಕ್ಕೆ, ಈಗ ಹಿಂಡಿ ಅದನ್ನು ಒಣಗಿ ಹಾಕ್ಲಿಕ್ಕೋ ಮಡಿಸಿಡ್ಲಿಕ್ಕೋ ಎಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ. ಆ ಬಳಿಕ ಏನ್ ಮಾಡ್ಲಿಕ್ಕೆ ಉಂಟು ಕೇಳಿದ್ರೆ ಮತ್ತೆ ಪುನಃ ಯಥಾ ಪ್ರಕಾರ ಪ್ರಕ್ಷಾಲ್ಯತು ಮೃದಾಪಾದೋ ಆಚಮ್ಯ ಪ್ರಯತಃ ಪುನಃ ಮತ್ತೆ ಯಥಾ ಪ್ರಕಾರ ಕಾಲನ್ನು ತೊಳ್ಕೊಳ್ಳಿಕ್ಕೆ ಉಂಟು, ನೀರಲ್ಲಿ ಅಲ್ಲಿ ನದಿಯಲ್ಲಿ ಅದ್ದಿಕೊಂಡು ಮಣ್ಣು ಹಾಕಿ ತೊಳಿಲಿಕ್ಕೆ, ಶುದ್ಧ ಮಾಡಿಕೊಳ್ಳಿಕ್ಕೆ ತರ್ಪಣಾದಿಗಳನ್ನೆಲ್ಲ ಮಾಡಿದ್ದಾನೆ. ಇಲ್ಲಿ ಪ್ರೋಸೆಸ್ ಬೇಕು. ಇನ್ನು ಇನ್ನೊಂದು ಕ್ರಮ, ಅದು ಪೂರ ಮುಳುಗಿ ಎದ್ದು ಬೇಕಾಗಿಲ್ಲ, ಅದೆಲ್ಲ ಅತಿರೇಕ ಆಯ್ತು. ಇನ್ನೊಮ್ಮೆ ಸ್ನಾನ ಮಾಡಿ ಬರೋದು ಅದೆಲ್ಲ ಬೇಡ ಅಂದ. ಈ ಗೋಪಿ ಮುದ್ರೆಗಳನ್ನು ಹಾಕಿದ್ದನ್ನು ತೆಗೆಯುವುದು ಅದೆಲ್ಲ ಬೇಡ. ತರ್ಪಣ ಪಿತೃತರ್ಪಣ ಎಲ್ಲ ಆದದ್ದಕ್ಕೆ ಒಂದು ಪ್ರೋಸೆಸ್ ಮುಗೀತು. ಇನ್ನು ಸೆಕೆಂಡ್ ಪ್ರೋಸೆಸ್ಸಿನ ಸ್ಟೈಲ್ ಹೇಳಿಕೊಂಡು ಆಗೇನ್ ಮಾಡ್ಲಿಕ್ಕೆ, ನಾನು ಕಳೆದ ಬಾರಿ ಹೇಳಿದ್ದೇನೆ, ಕಾಲು ತೊಳೆಯುವುದು ಎನ್ನುವುದು ಒಂದು ಸ್ನಾನ ಇದ್ದ ಹಾಗೆ, ಅದರಿಂದ ಅದನ್ನು ಉಲ್ಲೇಖ ಮಾಡ್ತದೆ. ಅದಕ್ಕೆ ಮಣ್ಣು ಹಾಕುವುದು ಹೇಳಿತದೆ ಮೃತಿಕಾ ಸ್ನಾನ. ಮತ್ತೆ ಯಥಾ ಪ್ರಕಾರ ಪೃಷ್ಠಾಲ್ಯ ಮೃದಾಪಾದೋ ಆಚಮ್ಯ ಪ್ರಯತಃ ಪುನಃ ಮತ್ತೆ ಯಥಾ ಪ್ರಕಾರ ಆಚಮನೆ, ಗೋಕರ್ಣಾಕೃತಿ ಹಸ್ತದಿಂದ, ಮುಕ್ತ ಕನಿಷ್ಠಿಕ ಅಂಗುಷ್ಟದಿಂದ 3 ಸರ್ತಿ. ಎಷ್ಟು ಚೆನ್ನಾಗಿದೆಯಲ್ಲ. ಎಲ್ಲ ವೇದಗಳ ಮಂತ್ರಗಳಿಂದ, ದೇವರ ನಾಮಸ್ಮರಣೆಗಳಿಂದ ಉತ್ತಮವಾದ ಅಂಗಗಳ ಸ್ಪರ್ಶ ಮಾಡಿಕೊಂಡು ಆಚಮನೆ ಮಾಡಿಕೊಂಡು, ಮತ್ತೆ ದರ್ಭೇಶು ದರ್ಭಪಾಣಿಸ್ತನ್ನು ಸ್ವಾಧ್ಯಾಯಂತು ಸಮಾರಭೇತ್, ಮತ್ತೆ ಓದ್ಲಿಕ್ಕೆ ಕೂತ್ಕೊಳ್ಬೇಕು. ದರ್ಭೆಯಲ್ಲಿ ಕೂತ್ಕೊಳ್ಬೇಕು, 3 ದರ್ಭೆಗಳು ಬೇಕು ಮಿನಿಮಮ್ ದರ್ಭೇಶು. ಆನಂತರ ಇಲ್ಲಿಗೆ ಬಹುವಚನ ಅಧ್ಯರ್ಥಿ ಹೋದು. ದರ್ಭೆಗಳು ಅನ್ನುವಾಗ ಕೇವಲ ದರ್ಭೆ ಅಲ್ಲ. ಕೃಷ್ಣ ಅರ್ಜುನನಿಗೆ ಹೇಳುವಾಗ ಚೇಲಾಜಿನ ಕುಶೋತ್ತರಂ ನಾತ್ಯುಚ್ಚರಿತಂ ನಾತಿ ನೀಚಂ ಅಂತ ಆಸನದ ಬಗ್ಗೆ ಮಾತಾಡುವಾಗ ಬಟ್ಟೆ ಹಾಕಿಕೊಂಡು ಅದರ ಮೇಲೆ ಕೃಷ್ಣಾಜಿನವನ್ನು ಹಾಕಿಕೊಂಡು ಅದರ ಮೇಲೆ ದರ್ಭೆ ಹಾಕಿಕೊಂಡು ಕೂತ್ಕೊಳ್ಬೇಕು ಹೇಳಿದ್ದಾನೆ. ಆದ್ರಿಂದ ಬಹುವಚನ ಅಂದ್ರೆ ದರ್ಭೆ ಅಜಿನ ವಸ್ತ್ರ ಅಂತ ಅರ್ಥ. ಆದ್ರೆ ನದಿ ತೀರದಲ್ಲಿ ಎಲ್ಲ ಬಟ್ಟೆಯಲ್ಲಿ ಬರುತ್ತೆ, ಅಜಿನೆಯಲ್ಲಿ ಮಳೆ ಬಂದ ಹಾಳಾಗುತ್ತಲ್ಲ. ಹಾಗಾಗಿ ದರ್ಭೆ ಅಂತೂ ಗ್ಯಾರಂಟಿ. ಹೋಗುವಾಗ ನಿತ್ಯ ದರ್ಭೆ ತಗೊಂಡು ಹೋಗಿದ್ದುಂಟಲ್ಲ, ಹೇಳಿದ್ದಾನಲ್ಲ ನದಿ ತೀರಕ್ಕೆ, ಈಗ ಉಪಯೋಗಿಸ್ಲಿಕ್ಕೆ ಉಂಟು. 3 ಹೆಸರು ದರ್ಭೆ ಹಾಕಿಕೊಂಡು, ನಾನು ಕಮ್ಮಿ ಮಟ್ಟದಲ್ಲಿ ಹೇಳಿದ್ದು. ತುಂಬಾ ಹಾಕೊಂಡ್ರೆ ಭಾರಿ ಖುಷಿ ನೋಡಿ. ನಾವು ಯಾವ್ಯಾವದಕ್ಕೆಲ್ಲ ಖರ್ಚು ಮಾಡ್ತೀವಿ. ಈಗಾಗಲೇ ಪೆಡಿ 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 ಪಟ ಶಬ್ದ ಕೇಳ್ತಾ ಇತ್ತಲ್ಲ ನಿಮಗೆ 1 ತಿಂಗಳ ಹಿಂದೆ ಎಲ್ಲ. ಎಷ್ಟು ಖರ್ಚು ಮಾಡಿದ್ದೀವಿ ಪಟಾಕಿಗೆ ಬೆಡಿಗೆ ಅಂತ ಹೇಳಿಕೊಂಡು. ಅದೇನು ದೊಡ್ಡ ಸಂಗತಿ ಅಲ್ಲ. ಆದ್ರೆ ಹೇಳಿದ ದರ್ಭೆಗಳು ಅದನ್ನು ಮೌಲ್ಯಯುತವಾಗಿ ಸಂಪಾದನೆ ಮಾಡುವುದು, ನೆಡುವುದು, ಹೇಳಿದ ದಿನ ತರುವುದು. ನಾನು ಯಾವತ್ತು ಕೊಯ್ಲಿಕ್ಕೆ ಉಂಟು ಅಂತ ಶಾಸ್ತ್ರ ಪ್ರಮಾಣ ಎಲ್ಲ ಹಾಕಿದ್ದೇನೆ, ಎಷ್ಟು ದಿವಸಕ್ಕೆ ಕೊಯ್ದದ್ದು ಬರ್ತದೆ, ಉಪಯೋಗ ಆಗತ್ತೆ ಅಂತ. ಅದನ್ನೆಲ್ಲ ಚಂದ ಮಾಡಿಕೊಂಡ್ರೆ ದೊಡ್ಡ ಕೆಲಸ. ಒಂದು ಹಿಡಿ ದರ್ಭೆ ಪ್ರತಿನಿತ್ಯ ಹಾಕೊಳ್ಬೇಕು. ನಿಜವಾಗಿ 25 ಹೇಳಬಾರ್ದಲ್ಲ, 25 ಕುಡಿಬೇಕು. ಅದು ವಿಷ್ಟರ ಅಂತ ಅರ್ಥದಲ್ಲಿ ಬಂದಾಗ ಅರ್ಥ ಆಗುವವರಿಗೆ ಗೊತ್ತಿದೆ. ಎಲ್ಲ ಒಂದು ಪ್ರವಚನ ಹೇಳಿದ್ದೇನೆ ಯಾಕೆ ಏನು ಅಂತ ಎಲ್ಲ. ಎಡೆಯ ಪ್ರವಚನಗಳಲ್ಲಿ ಸಿಗುತ್ತವೆ ಎಲ್ಲ ವಿಷಯಗಳು. ಹಾಗಾಗಿ ದರ್ಭೆ ಹಾಕಿಕೊಂಡು ದರ್ಭೇಶು ದರ್ಭಪಾಣಿ, ಕೈಯಲ್ಲಿ ದರ್ಭೆ ಹಿಡ್ಕೊಳ್ಬೇಕು. 2 ಸಲ ಆದ್ರೂ ದರ್ಭೆ, 2 ಬೆರಳು ಎಡೆಯಲ್ಲಿ, ಮಧ್ಯ ಬೆರಳು ಮತ್ತೆ ತೋರು ಬೆರಳು ಎಡೆಯಲ್ಲಿ 2 ಸಲ ಆದ್ರೂ. ಇಲ್ಲಾಂದ್ರೆ ದರ್ಭೆಯನ್ನು ಬೆರಳಿಗೆ ಸುತ್ತಿಕೊಳ್ಳಬೇಕು 2 ಸಲ. ಅಂದ್ರೆ ಪವಿತ್ರಕ್ಕೋಸ್ಕರ. 4 ಹೆಸರಾದ್ರೆ ಬಾರಿ, ಹೆಸರು ಅಂದ್ರೆ 4 ದರ್ಭೆ ಅಂತ ಅರ್ಥ. 4 ಕುಡಿ ದರ್ಭೆಯನ್ನು ಕೈಲಿಟ್ಕೊಂಡ್ರೆ ಭಾರಿ ಚಂದ. ದರ್ಭ ಬಾಣಿಸನ್ನು ಸ್ವಾಧ್ಯಾಯಂತು ಸಮಾರಭೇತ್, ಮತ್ತೆ ಓದ್ಲಿಕ್ಕೆ ಶುರು ಮಾಡಬೇಕು. ಏನು ಓದುವುದು? ಇವತ್ತು ನಾನು ಹೇಳಲಿಕ್ಕೆ ಹೋದ್ರೆ ಮೊಬೈಲ್ ನೋಡುವುದು ಶುರು ಮಾಡ್ಯಾರ ಅಲ್ಲ. ಮೊಬೈಲಲ್ಲಿ ಓದ್ಲಿಕ್ಕೆ ಬರ್ತದೆ, ಅದು ವಿಷಯ ಇಲ್ಲ. ಸ್ವಾಧ್ಯಾಯ ಎಂದು ಓದ್ಲಿಕ್ಕೆ ಶುರು ಮಾಡಬೇಕು. ವೇದಮಾದವು ಸಮಾರಭ್ಯ, ಶುರುವಿಗೆ ವೇದ ಶುರುವಾಗಲಿಕ್ಕೆ. ತದುಪರಿ ಉಪರಿಕ್ರಮಾತ್, ವೇದವನ್ನು ಶುರು ಮಾಡಿದ್ದು ಮುಂದೆ ಮುಂದೆ ಹೋಗ್ಬೇಕು. ಇವತ್ತು ಓದುವುದು ಒಂದಿಷ್ಟು ವೇದ, ನಾಳೆ ಅದೇ ವೇದ ಓದುವುದಲ್ಲ, ಅಲ್ಲಿಗೆ ಮುಂದೋಗಿ ನಿನ್ನೆ ಇಲ್ಲಿ ನಿಲ್ಲಿಸಿದೆ ಅಲ್ಲಿಂದ ಇವತ್ತು ಮುಂದುವರಿಸಲಿಕ್ಕೆ. ಈ ಶಾಲೆಯಲ್ಲಿ ಮಕ್ಕಳಿಗೆ ಕೋಪಿ ಬರೀಲಿಕ್ಕೆ ಇರ್ತದೆ, ಅದು ಕಾಗದದಲ್ಲಿ ಇರ್ತದೆ, ಕೆಲವೊಮ್ಮೆ ಸ್ಲೇಟಿನಲ್ಲಿ ಇರ್ತದೆ. ಆಗ ಅವರು ನಿನ್ನೆದ್ದೇ ಬರೆದದ್ದು ಇವತ್ತು ಮತ್ತೆ ಅದೇ ಕಾಪಿ, ಅದನ್ನು ಓದುವುದು ಬರೆಯುದು, ಅಲ್ಲೇ ಓದುವುದು ಬರೆಯುದು. ಪ್ರತಿನಿತ್ಯ ಮುಂದೆ ಹೋಗುವುದಿಲ್ಲ ಒಂದು ಪಾಠವು. ಇವರು ನೋಡುವುದಿಲ್ಲ, ಅಷ್ಟು ಜನ ನೋಡುವುದಿಲ್ಲ. ಆಯ್ತು ತೋರಿಸಿದ್ರೆ ಆಯ್ತು ಅಂತ. ಹಾಗಲ್ಲ, ಇಲ್ಲಿ ಹೇಳ್ತಾರೆ ಓದಬೇಕು ವೇದವನ್ನೇ ಮೊದಲು ಓದಬೇಕು, ಬೇರೆ ಎಂತದಲ್ಲ. ಆದ್ರೆ ವೇದವನ್ನು ಓದಿದ್ರಲ್ಲೇ ಓದುವುದಲ್ಲ, ಮುಂದೆ ಹೋಗ್ತಾ ಇರಬೇಕು. ನಿನ್ನೆ ಒಂದು 4 ವರ್ಗ, 4 ಸೂಕ್ತ, 1-2 ಅನುವಾಕ ಆದ್ರೆ ಇವತ್ತದು ಮುಂದುವರಿಕೆ. ವೇದವಾದೋ ಸಮಾರಭ್ಯ ತದುಪರಿ ಪರಿಕ್ರಮಾತ್ ಯದಧೀತೆ ಅನ್ವಹಂ ಶಕ್ತಿಯ ತಂ ಸ್ವಾಧ್ಯಾಯಂ ಪ್ರಜಕ್ಷತೆ. ಅದನ್ನು ಸ್ವಾಧ್ಯಾಯ ಅಂತ ಹೇಳ್ತಾರೆ. ಆದಷ್ಟು ಎಷ್ಟು ಶಕ್ತಿ ಉಂಟವನಿಗೆ, ಎಷ್ಟು ಸಮಯದ ವ್ಯವಸ್ಥೆ ಕೊಡ್ಲಿಕ್ಕೆ ಆಗುತ್ತೆ ಅಷ್ಟು ಪ್ರತಿನಿತ್ಯ ಅನ್ವಹಂ, ಆದಷ್ಟು ಪ್ರತಿನಿತ್ಯವೂ ವೇದವನ್ನು ಚೂರಾದ್ರೂ ಓದ್ತಾ ಬರಬೇಕು. ಇದನ್ನೇ ಸ್ವಾಧ್ಯಾಯ ಅಂತ ಹೇಳ್ತಾರೆ. ಯಾವ ವೇದ ಕೇಳಿದರೆ ಋಚಂ ವಾಪಿ ಯಜುರ್ವಾಪಿ
ಸಾಮಗಾಯ ಮತಾಭಿವ ಋಗ್ವೇದ ಓದಿ, ಯಜುರ್ವೇದ ಓದಿ, ಸಾಮವೇದ ಓದಿ, ಯಾವುದಾಗು. ಋಗ್ವೇದದಲ್ಲಿ 24 ಶಾಖೆ ಉಂಟು, ಯಾವ ಶಾಖೆ ಆಗ್ಬೋದು. ಒಂದು ಶಾಖೆ ಮುಗಿಯಿತಾ, ಮತ್ತೊಂದು ಶಾಖೆ. ಯಜುರ್ವೇದ ಅದು ಓದಿ, ಅದು 101 ಶಾಖೆ ಉಂಟು. ಅದರಲ್ಲಿ 2 ಉಂಟು ಮತ್ತೆ, ಕಾರಣ ಇದು ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ. ಒಂದಾದಂದ್ರೆ ಇನ್ನೊಂದು ಓದಿ. ಈಗ ಋಗ್ವೇದದಲ್ಲಿ 3 ಬಗೆ ಸಿಗ್ತದೆ ಹುಡುಕಿದ್ರೆ. ಯಜುರ್ವೇದದಲ್ಲಿ 5 ಶಾಖೆಗಳು ಬರ್ತವೆ. ಕಟ, ತೈತಿರೀಯ, ಕಾಣ್ವ, ಮಧ್ಯಂದಿನ ಇವೆಲ್ಲ ನೋಡ್ಲಿಕ್ಕೆ ಸಿಗ್ತದೆ, ಕಪಿಸ್ಥಲ ಎಲ್ಲ. ಅದರಂತೆ ಸಾಮವೇದವನ್ನು ಓದಿ, ಅದರಲ್ಲಿ 1000 ಶಾಖೆ ಉಂಟು, ಮುಗಿಯುವುದೇ ಇಲ್ಲ ಆ ಲೆಕ್ಕದಲ್ಲಿ. ಆದ್ರೆ ಇವತ್ತು ಅವೈಲೇಬಲ್ ಇಲ್ಲಲ್ಲ, 3 ಶಾಖೆ ಇರುವುದು, ರಾಮಾಯಣ, ಜೈಮಿನಿಯ, ಕೌತಿಮಿಯ. ಆಗಲಿ, ಏನನ್ನಾದ್ರೂ ದಿನ ಓದಿಕೊಂಡು ಮುಂದುವರಿತು ಮುಗಿಸಿ, ಒಂದು 6 ತಿಂಗಳಿಗೋ, ಒಂದು 4 ತಿಂಗಳಿಗೋ ಒಂದೊಂದು ಶಾಖೆಯನ್ನು ಮುಗಿಸ್ತಾ ಮುಂದುವರಿಸಿ ಅಂತಾರೆ ಕೃಷ್ಣ. ಅಲ್ಲಿಗೆ ಆಗಲಿಲ್ಲ, ಇತಿಹಾಸ ಪುರಾಣಾನಿ ಯಥಾಶಕ್ತಿ ನಹಾಪೇತ್. ಮತ್ತು ಇತಿಹಾಸ ಪುರಾಣಗಳನ್ನು ಓದ್ಬೇಕು. ಮಹಾಭಾರತ ದಿನ 1 ಅಧ್ಯಾಯ, 2,000 ಅಧ್ಯಾಯ ಉಂಟು, ಮುಗಿತದೆ 4 ವರ್ಷದೊಳಗೆ. 1,00,000 ಶ್ಲೋಕ, ದಿನಕ್ಕೆ 100 ಶ್ಲೋಕ ಓದಿ. 100 ಶ್ಲೋಕ ದಿನಕ್ಕೆ ಎಷ್ಟು ದಿನಕ್ಕೆ ಮುಗಿತದೆ? 10 ದಿನಕ್ಕೆ 1000 ಆಗ್ತದೆ, 100 ದಿನಕ್ಕೆ 10,000 ಆಗ್ತದೆ, 1,00,000, 1000 ದಿನಕ್ಕೆ ಆಗುತ್ತೆ. 3 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸರ್ತಿ ಮಹಾಭಾರತ ಮುಗಿಸ್ಲಿಕ್ಕೆ ಬರುತ್ತೆ. ಮತ್ತೆ ಪುರಾಣಗಳು 4 ಲಕ್ಷ ಉಂಟು, ಇದರ 4 ಪಟ್ಟು. ಮತ್ತೆ 12 ವರ್ಷಕ್ಕೆ, 3 ವರ್ಷಕ್ಕೆ ಮಹಾಭಾರತ ಮುಗಿದರೆ ಮತ್ತೆ 12 ವರ್ಷಕ್ಕೆ ಇತರ ಪುರಾಣಗಳೆಲ್ಲವೂ ಮುಗಿತದೆ. ಏನಲ್ಲಾದ್ರೂ 15 ವರ್ಷದಲ್ಲಿ ಇತಿಹಾಸ ಪುರಾಣಗಳನ್ನು ಒಮ್ಮೆ ಓದಿಕೊಂಡು ಹೋಗ್ಲಿಕ್ಕಾದ್ರೂ ದಿನಕ್ಕೆ 100 ಶ್ಲೋಕ. ಸ್ವಲ್ಪ ಅಭ್ಯಾಸ ಹೆಚ್ಚಿದ್ದವನಿಗೆ ಓದಲಿಕ್ಕೆ 100 ಶ್ಲೋಕಕ್ಕೆ 20 ನಿಮಿಷ ಸಾಕಾಗ್ತದೆ. ಸ್ವಲ್ಪ ತಲೆ ಕೊಟ್ಟು ನಿಧಾನ ಗ್ರಹಿಸಿಕೊಂಡು ಅರ್ಥ ಮಾಡಿಕೊಂಡು ಹೋದ್ರೆ ಅರ್ಧ ಗಂಟೆಯಲ್ಲಿ ಸ್ವಲ್ಪ ತಲೆ ಕೊಟ್ಟುಕೊಂಡು ಮುಂದುವರಿಸಿಬಿಟ್ರೆ 100 ಶ್ಲೋಕಕ್ಕೆ ಏನ್ ತಪ್ಪಿಲ್ಲ. ಅರ್ಧ ಗಂಟೆ ದಿನ ಪಾರಾಯಣ, ಜಪ ಆದ ಬಳಿಕ ಪಾರಾಯಣ. ಕೃಷ್ಣ ಹೇಳುವ ರೀತಿ ಅದ್ಭುತವಾದ ಒಂದು ಥ್ರಿಲ್ಲಿಂಗ್ ಹೇಳುವ ಆಶ್ಚರ್ಯಕರವಾದಂತಹ ಬದಲಾವಣೆ. ಇತಿಹಾಸ ಪುರಾಣ ಯಥಾಶಕ್ತಿ ಕೃಷ್ಣ ಹೇಳುತ್ತಾನೆ. ವೇದ ಓದಿ, 4 ವೇದ ಓದಿ, ಪುರಾಣ ಓದಿ, ಮಹಾಭಾರತ ನೋಡಿ, ಸಂಹಿತೆಗಳನ್ನು ನೋಡಿ. ಇತಿಹಾಸ ಅಂದ್ರೆ ಮಹಾಭಾರತ ಅಂತ ನಾನು ಹೇಳಿದೆ. ಮಹಾಭಾರತ ಮಾತ್ರ ಅಲ್ಲ, ಭಾರತಂ ಪಂಚರಾತ್ರಂಚ ಮೂಲ ರಾಮಾಯಣಂತತ ಇತಿಹಾಸ ಇತಿ ಪ್ರೋಕ್ತ. ಇತಿಹಾಸ ಅಂದ್ರೆ ಮಹಾಭಾರತ, ಪಂಚರಾತ್ರ ಮತ್ತೆ ಮೂಲ ರಾಮಾಯಣ. ಮೂಲ ರಾಮಾಯಣ ನಾನೇ ಅವೈಲೇಬಲ್ ಬಿಡಿ, ಪೂರ ಸಿಗುವುದಿಲ್ಲ, ಇಲ್ಲ ಪೂರ ಏನು ಚೂರು ಇಲ್ಲ ಬಿಡಿ, ಆಯ್ತು. ರಾಮಾಯಣದ ಪರವಾಗಿ ನಾವು ಪುರಾಣಗಳಲ್ಲಿ ರಾಮಾಯಣವನ್ನು ಇಣಕ್ಕಬೇಕು, ಸ್ವತಂತ್ರವಾದ ಒಂದು ರಾಮಾಯಣ ಕೃತಿ ಇಲ್ಲ, ಆಗಲಿ. ಆದರೆ ಪಂಚರಾತ್ರ 100 ಸಂಹಿತೆಗಳಲ್ಲಿ ಇವತ್ತು 10-40 ಸಂಹಿತೆಗಳು ಸಿಗ್ತವೆ. ಕೆಲವು ತಪ್ಪಿರಬಹುದು, ತಪ್ಪು ಅಂದ್ರೆ ಮಿಕ್ಸ್ ಇರಬಹುದು, ಆದರೆ ನೋಡ್ಲಿಕ್ಕೆ ತಪ್ಪಿಲ್ಲ. ಹೀಗಾಗಿ ಸಂಹಿತೆಗಳ ಚೂರು ಓದಿ, ಪುರಾಣಗಳಲ್ಲಿ ಯಾವುದಾದ್ರೂ ಒಂದನ್ನು ಚೂರು ಓದಿ, ಮಹಾಭಾರತವನ್ನು ಚೂರು ಓದಿ, ವೇದದಲ್ಲಿ ಏನಾದ್ರೂ ಒಂದನ್ನು ಓದಿ. ಇಷ್ಟಾದ್ರೂ ಇಟ್ಕೊಂಡ್ರಿ, ಕೊನೆಗೆ ಇಷ್ಟರಲ್ಲಿ ಏನಾದ್ರೂ ಒಂದು ವೇದ ಅಂದ್ರೆ ಇತಿಹಾಸ ಪುರಾಣ ಪಂಚಮ ವೇದಾನ ವೇದ ಅಂತ ಏನು ಓದಿದ್ರು ವೇದ ಓದಿದಾಗಿ. ಏನದು ಇಷ್ಟರಲ್ಲಿ ಋಕ್ ಯಜುರ್ ಸಾಮ ಅಥರ್ವ ಅಲ್ಲದಿದ್ರೆ, ಭಾರತ, ಮೂಲ ರಾಮಾಯಣ, ಪಂಚರಾತ್ರ, ಪುರಾಣಗಳು ಅಲ್ಲದಿದ್ರೆ ಇನ್ಯಾವುದು ವೇದ ಅಲ್ಲ. ಇದು ಯಾವ 8ರಲ್ಲಿ ಒಂದನ್ನು ಓದಿ. 4 ಪೌರುಷೇಯ, 4 ಅಪೌರುಷೇಯ ವೇದ. ಈ 8ರಲ್ಲಿ ಏನಾದ್ರೂ ಒಂದನ್ನಾದ್ರೂ ಕೊನೆಯ ಪಕ್ಷ ಓದ್ತಾ ಮುಂದುವರಿಬೇಕು. ನಿನ್ನೆ ಓದಿದ್ದೆ ಇವತ್ತು ಓದುವುದಲ್ಲ, ಪ್ರತಿನಿತ್ಯ ಚೂರಾದ್ರೆ ಒಂದು ಸಮಯ ಕೊಟ್ಟು ಕೃಷ್ಣ ಹೇಳ್ತಾನೆ ಯಥಾಶಕ್ತಿ ಅಂತ ಓದ್ತಾ ಬರಬೇಕು, ಓದ್ತಾ ಇರಬೇಕು. ಬಹಳ ಅದ್ಭುತವಾದ ಉತ್ಥಾಯತು ನಮಸ್ಕೃತ್ಯ ದಿಶೋ ದಿಗ್ದೇವತಾಪಿ ಬ್ರಹ್ಮಾಣಂಚ ತತಶ್ಚಾಗ್ನಿಂ ಪೃಥಿವೀಂ ಓಷಧೀಸ್ತತ ವಾಚಂ ವಾಚಸ್ಪತಿಂಚೈವ ಮಾಂಚೈವ ಸರಿತಸ್ತತ. ಆ ನಂತರ ಓದಿದ ಬಳಿಕ ಇದು ಬ್ರಹ್ಮಯಜ್ಞ ಅಂದ್ರೆ ಇದು ಹೆಚ್ಚಿನವರಿಗೆಲ್ಲ ಇದು ಗೊತ್ತಿಲ್ಲ. ಬ್ರಹ್ಮಯಜ್ಞ ಅಂದ್ರೆ ಏನು ಅಂತ. ಬ್ರಹ್ಮಯಜ್ಞ ಅಂದ್ರೆ ಕೃಷ್ಣನ ಪ್ರಕಾರದಲ್ಲಿ ಪ್ರತಿನಿತ್ಯ ಅಧ್ಯಯನವನ್ನು ಮುಂದುವರಿಸುವುದು, ಓದ್ತಾ ಬರುವುದು. ಹೀಗೆ ಓದಿಕೊಂಡು ಆ ನಂತರ ಎದ್ದು ಎಲ್ಲರಿಗೆ ನಮಸ್ಕಾರ ಮಾಡಿ, ದಿಗ್ದೇವತೆಗಳಿಗೆ ನಮಸ್ಕಾರ ಈಗ ಮಾಡಲಿಕ್ಕೆ. ನಿಂಗ್ ನಮಸ್ಕಾರ ಈಗೇನ್ ಮಾಡ್ತಾರೆ, ಜಪ ಮಾಡಿದ ತಕ್ಷಣ ನಿಂಗೆ ನಮಸ್ಕಾರ ಮಾಡ್ತಾರೆ. ಅಲ್ಲಿ ಆಗ್ಲಿಲ್ಲ, ಎಲ್ಲ ದಿಕ್ಕುಗಳಿಗೆ, ದಿಕ್ಕಿನ ದೇವತೆಗಳಿಗೆ, ಇವೆಲ್ಲ ದಿಗ್ ನಮಸ್ಕಾರಗಳ ಬಗ್ಗೆ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಭಾರಿ ವಿಶೇಷವಾದ ಪ್ರಮಾಣಗಳನ್ನೆಲ್ಲ ತೋರಿಸಿಕೊಟ್ಟಿದ್ದೇನೆ. ಅದು ಭಾರತ ಹೇಳಿದ ಹಾಗೆ. ಇನ್ನೊಂದು ಕಡೆಯಲ್ಲಿ ಹೇಳಿದೆ ತನ್ನೆಲ್ಲ ಸಂಗತಿಗಳನ್ನು, ಯಾರೆಲ್ಲ ಅಂತ ಹೇಳಿ. ದಿಗ್ದೇವತೆಗಳು ಎಲ್ಲಿ ಹುಟ್ಟಿದರು ಯಾರಿಗೂ ಗೊತ್ತಿಲ್ಲ. ಈ ಪ್ರಶ್ನೆ ಉತ್ತರ. ಯಾರು ದಿಗ್ದೇವತೆಗಳು? ದಿಕ್ಪಾಲಕರು ಗೊತ್ತು, ಇಂದ್ರಾಗ್ನಿಯಮರು. ದಿಗ್ದೇವತೆಗಳು ಸ್ತ್ರೀಯರು.
ಎಲ್ಲ ಕೊಟ್ಟಿದ್ದೇನೆ ಸಂಧ್ಯಾ ಸಮೀಕ್ಷೆ. ಎಲ್ಲಿ ಹುಟ್ಟಿದ್ದಾರೆ, ಯಾರು ಪಡೆದಿದ್ದಾರೆ ಎಲ್ಲ ಅವರಿಗೆಲ್ಲ ನಮಸ್ಕಾರ ಮಾಡ್ಲಿಕ್ಕೆ ಉಂಟು ಅಂತಾನೆ ಕೃಷ್ಣ. ಯಾಕೆ ಸುತ್ತಮುತ್ತಲು ಕಾಪಿಡಿದವರು ಅವರೇ ಅಲ್ಲ ನಮಗೆ, ಅದನ್ನು ಸುತ್ತಲೆಲ್ಲರಿಗೂ ನಮಸ್ಕಾರ ಮಾಡಲಿಕ್ಕೆ. ಬ್ರಹ್ಮಾಣಂಚ ತದಶ್ಚಾಗ್ನಿ, ಬ್ರಹ್ಮನಿಗೆ ನಮಸ್ಕಾರ ಮಾಡಿ. ಮತ್ತೆ ಪುನಃ ತರ್ಪಣ ಕೊಡುವಾಗ ಹೇಳ್ತಾನೆ ಕೃಷ್ಣ, ಇವರನ್ನು ನೋಡುವಾಗ ಚಿಂತನೆ ಮಾಡುವಾಗ ನಮಸ್ಕಾರವೇ ಒಂದು ದೊಡ್ಡ ತರ್ಪಣ, ತರ್ಪಣವೇ ಒಂದು ನಮಸ್ಕಾರ ಅಲ್ವಾ. ಅದರಿಂದ ಬ್ರಹ್ಮಾಣಂಚ ತದಶ್ಚ ಅಗ್ನಿಂ ಪೃಥಿವೀಂ, ನೆಲ ನಮ್ಮನ್ನು ಹೊತ್ತಿದೆ, ಔಷಧಿಸ್ತದ ಸುತ್ತಮುತ್ತಲಿನ ಮರಗಿಡಗಳು, ವಾಚಂ ವಾಚಸ್ಪತಿಂ ಜೈವ, ವಾಕ್ ಅಂದ್ರೆ ಮಹಾಭಾರತಿ ದೇವಿ, ವಾಚಸ್ಪತಿ ಅಂದ್ರೆ ಪ್ರಾಣ. ನಮೋ ವಾಚೇ ನಮೋ ವಾಚಸ್ಪತಯೇ, ನನ್ನ ಪ್ರಾಣ ಸೂಕ್ತದಲ್ಲಿ ಬಂದಾಗ ಬರೆದಿಟ್ಟಿದ್ದೇನೆ, ತೋರಿಸಿಕೊಟ್ಟಿದ್ದೇನೆ. ಇವೆಲ್ಲ ವೇದದ ಬಹಳ ದೊಡ್ಡ ದೊಡ್ಡ ಸೂತ್ರಗಳು. ನಮೋ ವಾಚೆ, ಮಾತಿಗೆ, ಮಾತಿನ ಅಧಿಪತಿಗೆ, ಮಾತಾಡುವಂತೆ ಮಾಡಿದ ಪ್ರಾಣನಿಗೆ. ವಾಚಂ ವಾಚಸ್ಪತಿಂಚೈವ, ಆನಂತರ ಮಾಂಚೈವ, ಕೃಷ್ಣ ಹೇಳ್ತಾನೆ ನನಗೂ ಒಂದು ಕೈ ಮುಗಿ ಮಾರಾಯ ಅಂತಾನೆ. ಸರಿತಸ್ತದ, ಈ ನದಿ ದೇವತೆಗಳು, ನೀರು ಕೊಟ್ಟವರು, ಸ್ನಾನ ಮಾಡಿ ಮಡಿ ಮಾಡಿದವರು, ನಮಗೆ ಇವತ್ತಿನ ಬದುಕನ್ನು ಹಸನುಗೊಳಿಸಿದವರು, ಅವರಿಗೆಲ್ಲ ನಮಸ್ಕಾರ ಮಾಡಿ. ನಮಸ್ಕೃತ್ಯ ತಥಾ ಅದ್ಭಿಸ್ತು ಪ್ರಣವಾದಿಚ ಪೂರ್ವತ್, ಓಂಕಾರವನ್ನು ಹೇಳಿ ಮಾಡು ಮಾರಾಯ ಅಂತಾನೆ ಕೃಷ್ಣ. ಓಂ ಬ್ರಹ್ಮಣೇ ನಮಃ, ಓಂ ಬ್ರಹ್ಮಾನಂತರ ಪ್ರಯಾಮಿ, ಎಲ್ಲ ತರ್ಪಣ ಕೊಡುವಲ್ಲಿ ಪ್ರಣವ ಎಲ್ಲ ಇರ್ಲಿ ಹೇಳ್ತಾನೆ. ಪ್ರತಿಯೊಂದು ಕಡೆಯಲ್ಲಿ ಓಂಕಾರ ಬರಲಿ. ಓಂ ಅಗ್ನೇ ನಮಃ, ಓಂ ಕೃಷ್ಣಾಯ ನಮಃ, ಓಂ ಕೃಷ್ಣಾಂತರ ಪ್ರಯಾಮಿ, ಓಂ ಪೃಥಿವಿಯೇ ನಮಃ, ಓಂ ಪೃಥ್ವೀಂತರ ಪ್ರಯಾಮಿ. ಸಂತೋಷಗೊಳಿಸ್ತೇನೆ ಹೇಳೋಣ, ಅವರು ಚಿಂತನೆ ಮಾಡು ಮಾರಾಯ ಅಂತಾನೆ ಕೃಷ್ಣ. ಮತ್ತೆ ಪ್ರಣವವನ್ನು ಹಾಕಿಗೋ, ಯಾಕೆ ಹಾಕಬೇಕು ಅಂದ್ರೆ ಪ್ರಣವ ಆದಿ ಕೊನೆಯಲ್ಲಿ ಇದ್ರೆ ನಾನೇ ಅಲ್ವಾ ಅಂತಾನೆ. ಪ್ರಣವಕ್ಕೆ ಹೆಸರು ನನ್ನದೇ, ಆದ್ರಿಂದ ಮೊದಲು ಕೊನೆ ಹಾಕಿದ್ರೆ ನನ್ನನ್ನು ಹೇಳಿದ ಹಾಗೆ, ಮಂತ್ರ ಹೇಳಿದ್ದರ ಫಲ ಬರ್ಲಿಕ್ಕಿತ್ತು ಅಂತ ಹೇಳಿಕೊಳ್ಳಿಕ್ಕೋಸ್ಕರ ಹೇಳುವ ಅಂತಾನೆ ಹಿಂದೆನಾಗಿ. ಮತ್ತೆ ತಥೋ ನಮೋದ್ಭ್ಯ ಇತ್ಯುಕ್ತ, ಕೊನೆಗೆ ನೀರಿಗೆ ನಮಸ್ಕಾರ ಅಂತ ಹೇಳಿ ಬನ್ನಿ ಅಂತಾನೆ. ನಮೋ ಮಹದ್ಭ್ಯ ಇದ್ದಾಗೆ ಇದು ನಮೋದ್ಭ್ಯ, ಅದ್ಭ್ಯ, ಅದ್ಭ್ಯ ಅಂದ್ರೆ ಅಪ್ಪ ಅಂದ್ರೆ ನೀರು, ನೀರುಗಳಿಗೆ ನಮಸ್ಕಾರ. ನಮೋದ್ಭ್ಯ ಇತ್ಯುಕ್ತ, ಅದು ಎಂದದ್ದು ಪ್ರಣವೇನ ನಮಸ್ಕಾರ ಮಾಡಿ. ನಮಸ್ಕುರ್ಯಾತ್ ತಜ್ಜಲಂ, ಆ ನೀರಿಗೆ ಹೊರಡುವಾಗ ಮತ್ತೆ ನಮಸ್ಕಾರ ಮಾಡಿ ಬರಲಿಕ್ಕೆ. ಕೈ ಮುಗಿದು ಓಂ ನಮೋದ್ಭ್ಯ ಓಂ ಹೇಳಿ ಅಭ್ಯ ಇದೆಲ್ಲ ಮಾಡ್ತಾ ಇಲ್ಲ. ಬರುವಾಗ ನಮಸ್ಕಾರ ಮಾಡಿದ್ದು ಗೊತ್ತು ನಮಗೆ, ಕೃಷ್ಣ ಹೇಳಿಕೊಟ್ಟು. ಹೋಗುವಾಗಲೂ ನಮಸ್ಕಾರ ಮಾಡಿ ಹೋಗಬೇಕು ಅಂತ ನೆನಪಿಸ್ತಾನವ. ನಮೋದ್ಭ್ಯ ಅಂತ ಹೇಳಿಕೊಂಡು, ತೀರ್ಥದ ಹೆಸರಿದ್ರೆ ಹೇಳಿಕೊಳ್ಳಿ, ನಮಸ್ಕಾರ ಮಾಡಿ ಹೋಗುವಾಗ. ಬರುವಾಗಲೂ ನೀರುಗಳಿಗೆಲ್ಲ ಎಲ್ಲಾ ನೀರು ಸೇರಿರ್ತಾರೆ ಬಂದಾಗ, ಸೂರ್ಯ ಬಂದಾಗ ಎಲ್ಲ, ಅದು ಎಲ್ಲ ನೀರಿನ ದೇವತೆಗಳಿಗೆ ನಮಸ್ಕಾರ ಅಂತ ಹೇಳಿ. ಮತ್ತೆ ಸೂರ್ಯ ಬಂದಿದ್ದಾನೀಗ. ಗೃಣಿಹಿ ಸೂರ್ಯ ತಥಾದಿತ್ಯ ತಂ ಪ್ರಣಮ್ಯ ಸ್ವಮೂರ್ಧನಿ, ಇಷ್ಟೊತ್ತಿಗೆ ಮೇಲೆ ಬಂದಿರ್ತಾನವ, ಅವನ ತಲೆ ಮೇಲೆ ಇದ್ದಾನೆ, ನೋಡ್ತಾ ಇದ್ದಾನೆ, ನಮಗೆ ಮಾತಾಡಿಸ್ತಾ ಇದ್ದಾನೆ. ಯಾಕೆ ಪಾರಾಯಣ ಮಾಡ್ಲಿಕ್ಕೂ ಕೊಟ್ಟಿದ್ದಾನಲ್ಲ ಕೃಷ್ಣ, ಪುರುಷೊತ್ತು ಚಂದ ಮಾಡಿ ಓದ್ಲಿಕ್ಕೆ. ಹಾಗಾಗಿ ಓದಿಕೊಂಡು ಅಭ್ಯಾಸ ಮಾಡಿಕೊಂಡು ಬ್ರಹ್ಮಯಜ್ಞ ಮಾಡಿ ಅಷ್ಟೆಲ್ಲ ತರ್ಪಣ ಮಾಡಿ, ಅದಕ್ಕೆ ಈಗ ಬಟ್ಟೆ ಒಣಗಿಸ್ಲಿಕ್ಕೆ ಹಾಕ್ಲಿಕ್ಕೆ ಹೇಳಿದ್ದಾನೆ. ಓದುವ ಮುಂಚೆ ಬಟ್ಟೆ ಹಿಂಡಿ ಹಾಕಿದ್ದೇವೆ ನದಿ ತೀರದಲ್ಲಿ, ಒಣಗ್ತಾ ಇದೆ, ಅದು ಮತ್ತೆ ಮಡಿಸಿ ನಾಳೆ ಇಟ್ಕೊಳ್ಳಿಕ್ಕೆ ಆಗುತ್ತೆ. ಹೊರಡುವಾಗ ಅಷ್ಟು ಗಂಟೆ ಓದಬೇಕು ಅಂತ ಅರ್ಥ. ಅವನ ನೆತ್ತಿಯ ಮೇಲೆ ಬಂದಿದ್ದಾನೆ ಈಗ ಸೂರ್ಯ. ಹಾಗಾಗಿ ಸೂರ್ಯನಿಗೆ ಮತ್ತೆ ಗೃಣಿಹಿ ಸೂರ್ಯ ಆದಿತ್ಯ, ಕರುಣಾಮಯಿ ಇದ್ದಿ, ಬೆಕ್ಕುಗಳನ್ನು ಕೊಡುವವ ನೀನಿದ್ದಿ, ಎಲ್ಲ ಜ್ಞಾನಿಗಳು ಚಿಂತನೆ ಮಾಡಿದ್ದಾರೆ ನಿನ್ನನ್ನು, ಮೊದಲು ಹುಟ್ಟಿ ಬಂದವ ನೀನಿದ್ದಿ, ನಿನ್ನೊಳಗೆ ದೊಡ್ಡ ಮಟ್ಟಿನ ಭಗವಂತನೇ ಆರಾಧಿಸ್ತಾ ಇದ್ದಾನೆ, ಎಲ್ಲವನ್ನು ತಂದುಕೊಡುವವ ನೀನು, ನನ್ನ ಆಯುಷ್ಯದ ಹರಿಕಾರ ನೀನಿದ್ದಿ ಅಂತ ಚಿಂತನೆ ಮಾಡ್ತಾ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದ ಸೂರ್ಯನನ್ನು ಸಹ ನಮಿಸಿ ಅವನನ್ನು ನೋಡಿ ತತಶ್ಚ ಆಲೋಕೇತ್ ಅರ್ಕಂ, ಚಂದ ಮಾಡಿ ಸೂರ್ಯನನ್ನು ನೋಡ್ಬೇಕು. ನೋಡಿ ಮತ್ತೆ ಮನೆ ಹೊಡೆಯಿರಿ. ಪ್ರಣವೇನ ಸಮಾಹಿತ ಓಂ ಹೇಳ್ತಾ ಗೃಣಿಹಿ ಸೂರ್ಯ ಆದಿತ್ಯ ಅಂತ ಸೂರ್ಯನ ಅಷ್ಟಾಕ್ಷರ ಮಂತ್ರ ಇದು. ಗೃಣಿಹಿ ಸೂರ್ಯ ಆದಿತ್ಯ ಹೇಳಾಯ್ತಾ, 8 ಆಗ್ಲಿಲ್ವ? ಅದು ಗೃಣಿಹಿ ಸೂರ್ಯ ಆದಿತ್ಯ ಅಂತ 8 ಆಗಿ 7 ಅಕ್ಷರ ಆಗೋದು ಪರವಾಗಿಲ್ಲ. 7 ಅಕ್ಷರದ 8 ಅಕ್ಷರದ ಸೂರ್ಯಮಾನ ಚಿಂತನೆಯಲ್ಲಿ ಮಾಡಿ ಮತ್ತೆ ಮನೆಗೆ ನಿಧಾನ ಹೊರಡಲಿಕ್ಕೆ. ಇಷ್ಟೊತ್ತಾಯ್ತು ಪ್ರಣವಾದಿ. ಅದು ಪ್ರಣವೇನ ಸಮಾಹಿತ, ಪ್ರಣವದಿಂದ ಕೂಡಿ. ಮತ್ತೆ ಹೇಳ್ತಾನೆ ಕೃಷ್ಣ, ಇನ್ನು ಹೋಗ್ಲಿಕ್ಕೆ ಹೇಳಲಿಲ್ಲ, ಹೋಗಿದ್ಲಿಕ್ಕೆ ಹೇಳಿದ್ ನಾನು. ಮತ್ತೆ ಕೃಷ್ಣ ಹೇಳಿದೇನು ಅಂದ್ರೆ ತಥೋ ಮಾಮರ್ಚಯೇತ್ ಅಂತಾನೆ. ಮತ್ತೆ ನನ್ನನ್ನು ಪೂಜೆ ಮಾಡಬೇಕು ಅಂತಾನೆ. ನೋಡಿ, ಪೂಜೆ ಹೊತ್ತು ಅನ್ನೋದು ಈಗ ಮಧ್ಯಾಹ್ನದ ಸೂರ್ಯನನ್ನು ನೋಡಿ ತಲೆ, ಅದಕ್ಕೆ ಸಮೂರ್ಧನೆ ಅಂತ ಕೃಷ್ಣ, ನಿನ್ ತಲೆ ಮೇಲಿದ್ದಾನಲ್ಲ ನಾವು ನೋಡಬೇಕು. ನದಿಯನ್ನು ಬಿಟ್ಟು ಹೋಗುವ ಮುಂಚೆಗೆ ಸ್ನಾನಕ್ಕೆ ಬಂದವರು ಓದಿಕೊಂಡ ಬಳಿಕ ಮೇಲೆ ಸೂರ್ಯ ಇದ್ದಾನೆ ಇಲ್ಲಾದ್ರೆ ಮತ್ತೆ ಮನೆ ಓದ್ಲಿಕ್ಕೆ ಶುರು ಮಾಡಬೇಕು. ಓದುವುದು ಕತ್ತು ಮೇಲೆ ಎತ್ತೋದು ಯಾವಾಗ ಅಂದ್ರೆ ಓದ್ತಾ ಇರುವಾಗ. ಸೂರ್ಯ ಮೇಲೆ ಬಂದಿದ್ರೆ ಎಲ್ಲರಿಗೆ ದಿಗ್ದೇವತೆಗಳಿಗೆಲ್ಲ ನಮಸ್ಕಾರ ಮಾಡಿ, ನದಿ ನೀರಿಗೆಲ್ಲ ನಮಸ್ಕರಿಸಿ ಮತ್ತೆ ಕೃಷ್ಣ ಹೇಳ್ತಾನೆ ತಥೋ ಮಾಮರ್ಚಯೇತ್, ನನ್ನನ್ನು ಮತ್ತೆ ಪೂಜೆ ಮಾಡ್ಲಿಕ್ಕುಂಟು ಅಂತಾನೆ. ಯಾವುದರಲ್ಲಿ? ಪುಷ್ಪೈ, ಹೂಗಳಿಂದ. ಹೌದಾ? ಮತ್ ಪ್ರಿಯೈ ಇರೇವ, ನನಗೆ ಇಷ್ಟವಾದ ಹೂಗಳಿಂದಲೇ ಪೂಜೆ ಮಾಡ್ಬೇಕಂತಾನೆ. ನಿತ್ಯಶಃ ಅಂತಾನೆ, ಪ್ರತಿನಿತ್ಯ ಪೂಜೆ ಮಾಡ್ಲಿಕ್ಕುಂಟು. ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಅಲ್ಲ.
ಕೃಷ್ಣ ಹೇಳು ತಥೋ ಮಾಮರ್ಚಯೇತ್ ಪುಷ್ಪೈ ಮತ್ಪ್ರಿಯೈರೇವ ನಿತ್ಯಶಃ, ನನಗಿಷ್ಟವಾದವುಗಳಿಂದ ನಿತ್ಯ ನನ್ನನ್ನು ಪೂಜೆ ಮಾಡ್ಲಿಕ್ಕುಂಟು ಅಂತ ಕೃಷ್ಣ ಮೆಲ್ಲಕ್ಕೆ ಬಾಯಿ ತೆಗಿತಾ ಇದ್ದಾನೆ. ಇಲ್ಲಿ ಧರ್ಮರಾಜನಿಗೆ ನಿನಗಿಷ್ಟವಾದವುಗಳು ಅಯ್ಯ ಅದು ಬೇಕಲ್ಲ ಅಂತ ಮೆಲ್ಲಕ್ಕೆ ಪ್ರಶ್ನೆಗೆ ತೆರಳಿದ್ದಾನೆ ಧರ್ಮರಾಜ. ಕೃಷ್ಣ ಇಷ್ಟು ತನ್ನ ಪುರಸ್ಕಾರಗಳಲ್ಲಿ ಬಹಳ ದೂರಿಯಾದಂತಹ ದಿನವಹಿಗಳನ್ನು ಇಲ್ಲಿ ಎಲ್ಲ ಬಂತು. ಪಂಚಯಜ್ಞದಲ್ಲಿ ಬರತಕ್ಕಂತಹ ನೆಲೆಯಲ್ಲಿ ಋಷಿಗಳ ಯಜ್ಞ ಅಂತ ಹೇಳಿಕೊಂಡು ಅಧ್ಯಯನ, ಬ್ರಹ್ಮಯಜ್ಞ, ಅದನ್ನು ಕಳೆದ ಬಾರಿ ಕೃಷ್ಣ ಪಂಚಯಜ್ಞದಲ್ಲಿ ತೋರಿಸಿಕೊಟ್ಟಿದ್ದ. ಓದುವುದೇ ಋಷಿಯಜ್ಞ, ಬ್ರಹ್ಮಯಜ್ಞ ಅಂತ. ಹಾಗಾಗಿ ಅಧ್ಯಯನ ಮಾಡಬೇಕು, ಅದು ಋಷಿಯಜ್ಞ. ಆನಂತರ ಪಿತೃಗಳಿಗೆ ತರ್ಪಣ ಮಾಡಬೇಕು, ಅದು ಪಿತೃಯಜ್ಞ. ತರ್ಪಣ ಅವರವರ ಸ್ವಪಿತೃಗಳು, ಹಿಂದಿನ ಪಿತೃಗಳು ಅಗ್ನಿಶ್ವಾತ್ತಾದಿಗಳು, ಆನಂದ ಪಿತೃಪತಿಗಳು, ಯಮಸೋಮ ಕವ್ಯವಾಹರು, ಇವರಿಗೆಲ್ಲ ತರ್ಪಣ ಕೊಡುವ ಮೂಲಕ ಇದು ಪಿತೃಯಜ್ಞ ಆಯಿತು. ಹೀಗೆ ಪ್ರಧಾನವಾದ ಬ್ರಹ್ಮಯಜ್ಞ, ಪಿತೃಯಜ್ಞ ಎರಡನ್ನು ಉಲ್ಲೇಖ ಮಾಡಿಕೊಂಡು ಸ್ವಾಧ್ಯಾಯವನ್ನು ವಿಶೇಷವಾಗಿ ತೋರಿಸಿಕೊಟ್ಟು ಋಷಿಗಳ ಪರಿಹಾರವನ್ನು, ಪಿತೃಗಳ ಪರಿಹಾರವನ್ನು ಬಂದ ಬಗೆ, ನಮಗೆ ದೇಹ ಕೊಟ್ಟವರು ಪಿತೃವರ್ಗದವರು, ಆ ದೇಹದಲ್ಲಿ ಬೋಧ ಕೊಟ್ಟವರು, ಜ್ಞಾನ ಕೊಟ್ಟವರು ಋಷಿವರ್ಗದವರು. ಇವರಿಬ್ಬರನ್ನು, ಅದರಲ್ಲಿ ಮತ್ತೆ ದೇವತೆಗಳು, ಅವರನ್ನು ಸಾಧನೆಗೋಸ್ಕರ ಹೋಮವನ್ನೇ ದೊಡ್ಡ ಸಂಗತಿ ಮಾಡದೆ ತರ್ಪಣದಲ್ಲಿಯೇ ದೈವಾರಾಧನೆಯನ್ನು ಕೃಷ್ಣ ಹೇಳಿಕೊಟ್ಟಿದ್ದೆ ಹಿಂದೆಯೂ ಸಹ. ತರ್ಪಣ ಮೃಭುಯಜ್ಞ ಸ್ಯಾತ್ ಅಂತ ಹೇಳಿಕೊಳ್ಳುವ ಮೂಲಕ, ಹಾಗಾಗಿ ದೇವತೆಗಳಿಗೂ ತರ್ಪಣ ಕೊಡುವ ಮೂಲಕ ಒಳಗೆ ಕೂತಿರುವರು ಅದನ್ನು ಉಲ್ಲೇಖಗೊಳಿಸಿ ಅಲ್ಲಿಂದ ಮತ್ತೆ ಎಲ್ಲರಿಗೂ ಸಹ ತನ್ನ ತರ್ಪಣದಿಂದ ನಿರ್ಯಜ್ಞವಾದಾಗೆ ಅಲ್ಲವೇ. ಈಗ ಅತಿಥಿಗಳ ಸತ್ಕಾರ ಇಲ್ಲದೆಯೂ ನಮ್ಮ ತಲೆಮಾರುಗಳು, ಗುರುಗಳು, ಆಚಾರ್ಯರು, ಉಪಾಧ್ಯಾಯರು, ಸಖಿಗಳು, ಜ್ಞಾತಿಗಳು, ಋತ್ವಿಜರು, ಬಂಧುಗಳು, ಶಿಷ್ಯರು, ಎಷ್ಟು ನರರು ಬಂದರು, ಮನುಷ್ಯರು, ನರರ ಸಂಬಂಧಗಳನ್ನೆಲ್ಲ ಉಲ್ಲೇಖ ಮಾಡುತ್ತವರಿಗೆಲ್ಲ, ಸತ್ತವರಿಗೆಲ್ಲ ವಿಶೇಷವಾದಂತಹ ತರ್ಪಣದ ಮೂಲಕ, ಅಂದರೆ ಧಾರ್ಮಿಕವಾದ ಕ್ರಿಯೆಯ ಮೂಲಕ ಅವರಿಗೆ ಪುಣ್ಯದ ಪ್ರವಾಹವನ್ನು ಕೊಡುವ ಮೂಲಕ ಅದನ್ನು ಉಲ್ಲೇಖ ಮಾಡಿದ. ಕೊನೆಗೆ ಭೂತಯಜ್ಞದ ಬಗ್ಗೆ ಭೂತಾನಿ ತರ್ಪಯಾಮಿ ಇತ್ತು, ಔಷಧಿ ತರ್ಪಯಾಮಿ ಇತ್ತು. ಅದನ್ನು ಮರಗಿಡಗಳಿಗೆ, ಪ್ರಾಣಿ ಪಕ್ಷಿ ಪ್ರಪಂಚಗಳಿಗೆ, ಕ್ರಿಮಿ ಕೀಟಗಳಿಗೆ ಎಲ್ಲ. ಹೀಗೆ ಬಹಳ ಚಂದವಾದ ತರ್ಪಣದಿಂದಲೇ ಪಂಚಯಜ್ಞಗಳ ಬಗ್ಗೆ ವಿಶೇಷವಾದ ಮಾಹಿತಿಗಳೊಂದಿಗೆ ಕೃಷ್ಣ ತನ್ನ ಸಮಾರಾಧನೆಯನ್ನು ಅರ್ಧ ದಿನದ ದೈವಿಕ ಆರಾಧನೆಯ ಬಗ್ಗೆ ಬಹಳ ಚಂದವಾದ ಸಾಧನೆಗಳನ್ನು ಉಲ್ಲೇಖ ಮಾಡಿದ್ದಾನೆ. ಪ್ರಧಾನವಾಗಿ ಕೃಷ್ಣ ತನ್ನ ಪ್ರತಿಮೆ ಸೂರ್ಯಮಂಡಲ ಅಂತ ಹೇಳ್ತಾ ಕೊನೆಗೂ ಅದನ್ನು ನೆನಪಿಸಿಕೊಡ್ತಾ ಎಲ್ಲರಿಗೂ ಅದರಲ್ಲಿ ಕೂತು ಬಯಕೆಗಳನ್ನು ಕೊಡುವವನಲ್ಲಿ ಆದೌ ಭವಃ ಯಾರು ಮೊದಲಿದ್ದವ ನಾರಾಯಣೋ ಐದಮಗ್ರಾಸೀತ್, ತಾನೇ ಆಗಿಕೊಂಡು ನಿಜವಾಗಿ ಎಲ್ಲ ವೇದಗಳಿಂದ ಪ್ರಾಪ್ಯನ್ಯಾರು, ಸುಂದರವಾದ ಮಾತುಗಳಿಂದ ಆರಾಧ್ಯನ್ಯಾರು, ಸೂರ್ಯ ಯಾರು, ಅದು ಕೃಷ್ಣನೇ, ಸಕಲ ಮಾತಿನ ಒಡೆಯನಾಗಿ ಪ್ರತಿಪಾದ್ಯನಾಗಿ. ಹಾಗಾಗಿ ಎಲ್ಲ ಬಯಕೆಗಳನ್ನು ಕೊಡುವವ, ಪ್ರಧಾನವಾದ ಮೋಕ್ಷವನ್ನು ಕರುಣಿಸುವ ಗೃಣಿ, ಸರ್ವವೇದ ಪ್ರತಿಪಾದ್ಯನಾಗಿ ವಾಚ್ಯನಾಗಿ ಸೂರ್ಯ, ಎಲ್ಲ ಜ್ಞಾನಿಗಳಿಂದ ತಿಳಿಯಲ್ಪಡುವವನಾಗಿ, ವೇದ ಇಚ್ಛ ಸರ್ವೈ ಹಮೇವ ವೇದ್ಯ ಅಂತ ಹೇಳಿಕೊಟ್ಟಾಗಿ ಕೊನೆಗೆ ಎಲ್ಲಕ್ಕಿಂತಲೂ ಮೊದಲು ಇದ್ದವನಾಗಿ ಆತ್ಮಾವ ಇದಮಗ್ರ ಆಸೀತ್. ಹೀಗೆ ಪ್ರಧಾನವಾದ ಆ ಸಪ್ತಾಕ್ಷರ ಭಗವಂತನನ್ನೇ ಚಿಂತನೆ ಮಾಡುತ್ತೆ. ಗೃಣಿರಿತಿ ದ್ವೇ ಅಕ್ಷರೇ, ಸೂರ್ಯ ಇತಿ ದ್ವೇ, ಆದಿತ್ಯ ಇತಿ ತ್ರಿಣಿ ಅಂತ ಶ್ರುತಿಗಳೇ ಆ ಮಂತ್ರವನ್ನು ಉದ್ಧಾರ ಮಾಡಿದೆ. ನಮ್ಮ ದೇಹದಲ್ಲಿರುವ ನೆಲೆಯಲ್ಲಿ 3 ಹೊತ್ತಿನ ಚಿಂತನೆಯಲ್ಲಿ ಬರುವಾಗ, ನಡು ಮಧ್ಯಾಹ್ನ, ಸಂಜೆ ಹೊತ್ತಿನಲ್ಲಿ, ಹೀಗೆ 3 ಹೊತ್ತಿನ ಸಂಧ್ಯಾವಂದನೆ ಚಿಂತನೆಯ ಜೊತೆಯಲ್ಲಿ ಆ ಸೂರ್ಯನ ಅನುಸಂಧಾನವನ್ನು ಕೃಷ್ಣ ಹೇಳಿ ತನ್ನ ಪೂಜೆಗೆ ರೆಡಿಯಾಗುವಂತೆ ಹೇಳಿದ್ದಾನೆ. ಮತ್ತೆ ಕೃಷ್ಣನ ಪುಷ್ಪಾರ್ಚನೆಗೆ ನಾವು ತಯಾರಾಗುವ ವಂದನೆಗಳು. ಶ್ರೀಕೃಷ್ಣಾರ್ಪಣ. ನಾರಾಯಣ ನಾರಾಯಣ ನಾರಾಯಣ.